ಇವತ್ತಿನ ಪಾಠದ ಹೆಸರೇನು ಅಂದರೆ ಬೈಬಲ್ ಹುಟ್ಟಿದಂಥ ರಹಸ್ಯ ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ಬೈಬಲ್ ಹುಟ್ಟಿದ ರಹಸ್ಯ ಎಂಬುದಾಗಿ. ಪ್ರಪಂಚದಾದ್ಯಂತ ಸುಮಾರು 350ಕ್ಕೂ ಅಧಿಕವಾಗಿರುವಂಥ ಕ್ರೈಸ್ತರು ವಿಶ್ವಸಿಸುವಂಥ, ಕೈಯಲ್ಲಿ ಹಿಡಿದಿರುವಂಥ, ಮತ್ತು ಕೆಲವು ವಿಜ್ಞಾನಿಗಳು ಕೂಡ ಶ್ರೇಷ್ಠ ಎಂಬುದಾಗಿ ಒಪ್ಪಿಕೊಂಡಿರುವಂಥ ಮನುಷ್ಯನನ್ನು ಈ ಭೂಮಿ ಮೇಲೆ ಮಾತ್ರವಲ್ಲದೆ ಈ ಭೂಮಿ ಮೇಲೆ ಮನುಷ್ಯನು ಬರುವುದಕ್ಕೆ ಕಾರಣ ಏನು, ಈ ಭೂಮಿ ಮೇಲೆ ಬಂದಂಥ ಮನುಷ್ಯನು ಯಾವ ರೀತಿಯಾಗಿ ಬದುಕಬೇಕು, ಮತ್ತೆ ಇಷ್ಟು ಮಾತ್ರವಲ್ಲದೆ ಮುಂದೆ ಮನುಷ್ಯನು ಸತ್ತಂತ ತರುವಾಯ ಅವನ ಪರಿಸ್ಥಿತಿ ಏನು ಎನ್ನುವಂಥದ್ದನ್ನು ಎಲ್ಲವನ್ನು ತಿಳಿಸುವಂಥ ಏಕೈಕ ಗ್ರಂಥ ಈ ಬೈಬಲ್ ಎನ್ನುವಂಥದ್ದು. ವಿಜ್ಞಾನಕ್ಕೂ ಕೂಡ ಎಟಕದೇ ಇರುವಂಥ ಸತ್ಯಗಳನ್ನು ತಿಳಿಸುವಂಥ ಗ್ರಂಥ, ದೈವ ಜ್ಞಾನವನ್ನು ತಿಳಿಸುವಂಥ ದೈವ ಗ್ರಂಥ. ಎಷ್ಟೋ ಶ್ರೇಷ್ಠವಾದಂಥ ಮಾತುಗಳಿಂದ, ಪದಗಳಿಂದ ವರ್ಣಿಸುವಂಥ ಈ ಒಂದು ಶ್ರೇಷ್ಠವಾದಂಥ ಬೈಬಲ್ ಹುಟ್ಟಿದಂಥ ರಹಸ್ಯವೇನು ಎಂಬುದಾಗಿ. ಈ ಬೈಬಲ್ ಎನ್ನುವಂಥದ್ದು ಯಾವ ರೀತಿಯಾಗಿ ಹುಟ್ಟಿದೆ ಇವತ್ತು? ಯಾಕೆಂದರೆ ಕೆಲವರು ಬೈಬಲ್ ಎನ್ನುವಂಥದ್ದು ಯಾರೋ ಬುದ್ಧಿವಂತರು ಕೂತ್ಕೊಂಡು ಒಂದು ಕಡೆ ಬರೆದಿದ್ದಾರೆ, ಆಗಿರುವಂಥ ಕಾರಣವೇ ಬೈಬಲ್ ಎನ್ನುವಂಥದ್ದು ಮನುಷ್ಯರಿಂದ ಬಂದಿದೆ, ಮನುಷ್ಯರು ಎಲ್ಲರೂ ಕೂಡ ಈ ರೀತಿಯಾಗಿ ಅವರೇ ಊಹೆಯಿಂದ ಬರೆದಿರುವಂಥ ಕಾರಣ ಎಷ್ಟೋ ತಪ್ಪುಗಳಿದೆ ಎಂಬುದಾಗಿ ಕೆಲವರು. ಇನ್ನು ಕೆಲವರು ಏನೋ ಅವರಿಗೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಮತಗ್ರಂಥ ಎಂಬುದಾಗಿ ಇನ್ನು ಕೆಲವರು, ಯಾರೋ ಕೆಲವರು ಇದು ಮಹಾಜ್ಞಾನ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂಥವ್ರು. ಈ ರೀತಿಯಾಗಿ ಒಬ್ಬೊಬ್ಬರು ಒಂದು ರೀತಿಯಾದಂಥ ಆಲೋಚನೆಗಳನ್ನು ಇಟ್ಟುಕೊಂಡಿರ್ತಾರೆ. ಇಂಥ ಒಂದು ಬೈಬಲ್ ಎನ್ನುವಂಥ ಶ್ರೇಷ್ಠವಾದಂಥ ಗ್ರಂಥ ಯಾವ ರೀತಿಯಾಗಿ ಬಂತು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ಒಂದು ಪ್ರಪಂಚದ ಪರಿಸ್ಥಿತಿಯನ್ನು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಮನುಷ್ಯನು ಈ ಭೂಮಿ ಮೇಲೆ ಮುಂದೆ ಬದುಕಬೇಕಾಗಿರುವಂಥ ಒಂದೊಂದು ಕ್ಷಣವೂ ಕೂಡ ಅವನು ದೇವರಿಂದ ದೂರ ಇರಬೇಕು, ದೇವರಿಗೋಸ್ಕರ ಆಲೋಚನೆ ಮಾಡಬಾರ್ದು. ದೇವರು ಬರೆಸಿಕೊಟ್ಟಿರುವಂಥ ದೇವರ ಮಾತುಗಳೇ ತುಂಬಿರುವಂಥ ಈ ಒಂದು 66 ಪುಸ್ತಕಗಳಿಂದ ಕೂಡಿರುವಂಥ ಈ ಒಂದು ಮಹಾಜ್ಞಾನ ಗ್ರಂಥವಾದಂಥ ಬೈಬಲನ್ನು ಯಾವುದೇ ಕಾರಣಕ್ಕೂ ಕೂಡ ಅರ್ಥ ಮಾಡಿಕೊಳ್ಳಬಾರದು ಎನ್ನುವಂಥ ಒಂದು ಉದ್ದೇಶದಿಂದ ಸೈತಾನನು ಆದಾಮನ ಮೊದಲುಗೊಂಡು ಇವತ್ತಿನವರೆಗೂ ಮತ್ತೆ ಯೇಸುಕ್ರಿಸ್ತ ನಡೆನೇ ಬರುವಿಕೆವರೆಗೂ ಕೂಡ ಆತನು ಹೋರಾಡ್ಕೊಂಬರ್ತಾ ಮುಂದೆ ಹೋರಾಡುವಂಥ ಕಾರ್ಯವು ಇದ್ದೇ ಇರುತ್ತೆ. ಸೈತಾನನು ಏನಕ್ಕೆ ಆತನು ಇಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಕಾರಣ ಏನು ಅಂದರೆ, ಆತನಿಗೆ ಕೊಟ್ಟಿರುವಂಥ ಸಮಯ ಎನ್ನುವಂಥದ್ದು ಹತ್ತಿರವಾಗ್ತಾ ಇರುವಂಥ ಕಾರಣ, ಆತನು ತನ್ನ ಸಮಯವನ್ನು ತಿಳಿದುಕೊಂಡಿರುವಂಥ ಕಾರಣ, ಆತನ ಕರ್ತವ್ಯವನ್ನು ಯಾವುದೇ ಲೋಪ ಎನ್ನುವಂಥದ್ದು ಇಲ್ಲದಂಥ ರೀತಿಯಲ್ಲಿ ಅವನ ಶಕ್ತಿಯನ್ನು ಮೀರಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆಲೋಚನೆ ಮಾಡಿ, ದೇವರು ಮನುಷ್ಯನನ್ನು ತನ್ನ ಕೆಲಸಕ್ಕೋಸ್ಕರ ಹುಟ್ಟಿಸಿದರೆ ಮನುಷ್ಯನು ದೇವರು ನೇಮಿಸಿರುವಂಥ ಕೆಲಸವನ್ನು ಮಾಡದಲೇ ಹೋಗಿದ್ದಾನೆ. ಆದರೆ ಸೈತಾನನಿಗೆ ದೇವರು ಕೆಲಸವನ್ನು ನೇಮಕ ಮಾಡಿಲ್ಲ. ನೀನು ಎಲ್ಲರನ್ನೂ ಕೂಡ ಪಾಪದಲ್ಲಿ ಬೀಳುವಂತೆ ಮಾಡು, ನನ್ನ ಮಾತುಗಳಿಗೆ ವ್ಯತಿರೇಕವಾದಂಥ ಬೋಧನೆಗಳನ್ನು ಮಾಡುವಂತೆ ಮಾಡು ಎಂಬುದಾಗಿ ದೇವರು ಸೈತಾನನಿಗೆ ಆಜ್ಞೆ ಕೊಟ್ಟಿಲ್ಲ. ಗಮನಿಸಿ. ಆದರೆ ಆತನು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂದರೆ ಮಾಡ್ತಾ ಇದ್ದಾನೆ, ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಆತನ ಒಂದು ಕರ್ತವ್ಯವನ್ನು ಯಾವುದೇ ಒಂದು ಲೋಪವಿಲ್ಲದಂಥ ರೀತಿಯಲ್ಲಿ ತನಗಿರುವಂಥ ಸ್ವಲ್ಪ ಕಾಲವನ್ನು ಅಧಿಕವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸ್ವಲ್ಪ ಸಮಯದಲ್ಲಿ ಅಧಿಕವಾದಂಥ ರೀತಿಯಲ್ಲಿ ಕೆಲಸವನ್ನು ಆತನು ಮಾಡ್ತಾ ಇದ್ದಾನೆ. ಅಂದರೆ ಸೈತಾನನು ಮನುಷ್ಯರಿಗಿಂತ ಹೆಚ್ಚಿನದಾದಂಥ ಶ್ರದ್ಧೆಯನ್ನು ವಹಿಸ್ತಾ ಇದ್ದಾನ ದೇವರ ಮಾತುಗಳ ವಿಷಯದಲ್ಲಿ ಅಂದರೆ ಹೌದು. ಯಾಕಂದರೆ ಮನುಷ್ಯನ ದೇವರ ಮಾತುಗಳ ವಿಷಯದಲ್ಲಿ ಶ್ರದ್ಧೆ ವಹಿಸ್ತಾ ಇಲ್ಲ. ಯಾರು ಏನೇ ಹೇಳಿದ್ರು ಕೂಡ ಅದನ್ನು ನಂಬ್ತಾರೆ, ಯಾರು ಏನು ಹೇಳಿದ್ರು ಅದನ್ನೇ ನಂಬಿ ಬೋಧನೆಯನ್ನು ಮಾಡ್ತಾರೆ, ನಡ್ಕೊಂತಾರೆ, ಆ ರೀತಿಯಾಗಿ ಬದುಕ್ತಾನೆ ಮನುಷ್ಯನ. ಆದರೆ ಸೈತಾನನು ಮಾತ್ರ ಆ ರೀತಿಯಾಗಿ ಅಲ್ಲ. ಆತನು ಶ್ರದ್ಧೆಯಿಂದ ಅವನ ಕೆಲಸವನ್ನು ಮನುಷ್ಯನನ್ನು ದಾರಿ ತಪ್ಪಿಸುವಂಥ ವಿಷಯದಲ್ಲಿ ಮಾಡ್ತಾ ಇದ್ದಾನೆ. ಅದರಲ್ಲೂ ಮುಖ್ಯವಾಗಿ ಬೈಬಲ್ ಇರುವಂಥ ಮಾತುಗಳಿಗೆ ವ್ಯತಿರೇಕವಾದಂಥ ಬೋಧನೆಗಳನ್ನು ಮಾಡುವಂಥವ್ರನ್ನ ಪ್ರೇರೇಪಿಸ್ತಾನೆ, ವ್ಯತಿರೇಕವಾಗಿ ಜೀವಿಸುವಂಥ ರೀತಿಯಲ್ಲಿ ಏರ್ಪಾಟನ್ನು ಮಾಡ್ತಾನೆ. ಗಮನಿಸಿ, ಇದು ಸೈತಾನನ ಕುತಂತ್ರ. ಇಲ್ಲಿ ಇಂಥ ಒಂದು ವಿಷಯವನ್ನು ತಿಳಿದಿರುವಂಥ ನಾವು ಒಂದು ವೇಳೆ ಸರಿಯಾದಂಥ ರೀತಿಯಲ್ಲಿ ನಾವು ದೇವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ, ದೇವರ ಮಾತುಗಳನ್ನು ಒಂದು ವೇಳೆ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅದರ ಪರಿಣಾಮ ಏನಾಗುತ್ತೋ ಎನ್ನುವಂಥ ಮಾತನ್ನ ಒಂದ್ಸಾರಿ ದೇವರೇ ಒಂದು ಸಾಕ್ಷಿಯನ್ನು ಕೊಟ್ಟಿದ್ದಾನೆ. ಆ ಮಾತನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನ, ಪ್ರಕಟಣೆ 5:1. ಸಿಂಹಾಸನದ ಮೇಲೆ ಕುಳಿತಿದ್ದ
ಕುಳಿತಿದ್ದಾತನ ಬಲಗೈಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ, ಅಂದ್ರೆ ಸಿಂಹಾಸನದ ಮೇಲೆ ಕುಳಿತಿರುವಾತನು ಅಂದ್ರೆ ಯಾರು? ತಂದೆಯಾದಂಥ ದೇವರು. ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಒಂದು ಸುರುಳಿಯನ್ನ ಕಂಡೆನು, ಅದರ ಎರಡು ಪಕ್ಕಗಳಲ್ಲಿಯೂ ಅದರ ಎರಡು ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಗಮನಿಸಿ, ಒಂದು ತಂದೆಯಾದಂಥ ದೇವರಿದ್ದಾನೆ, ಆತನು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ. ಆತನು ಮುಂದೆ ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಆತನ ಬಲಗೈಯಲ್ಲಿ ಒಂದು ಸುರುಳಿಯನ್ನ ಕಂಡೆನು. ಸುರುಳಿ ಅಂದ್ರೆ ಏನು ಅಂದ್ರೆ ಗ್ರಂಥವೇ ಒಂದು ರೀತಿಯಾಗಿ ಹೇಳಬೇಕು ಅಂದ್ರೆ. ಯಾಕಂದ್ರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಇಲ್ಲಿ ಲೂಕನ ಸುವಾರ್ತೆ ಇವೆಲ್ಲ ಓದ್ಕೊಂಡ್ ಬರುವಾಗ ಯೇಸು ಕ್ರಿಸ್ತನ ಕೈಗೆ ಸುರುಳಿಗಳನ್ನ ಕೊಡ್ತಾರೆ. ಆ ಸುರುಳಿಗಳಂದ್ರೆ ಏನು ಅಂದ್ರೆ, ಆವಾಗಿನ ಕಾಲಗಳಲ್ಲಿ ಚರ್ಮದ ಕಾಗದಗಳಿಂದ ಆಗಿರ್ಬೋದು, ಇಲ್ಲ ಕೆಲವುದು ಮರದ ತಿರುಳಿನಿಂದ ಆಗಿರ್ಬೋದು, ದೇವರ ಮಾತುಗಳನ್ನು ಅದರ ಮೇಲೆ ಬರೆದು ಅದನ್ನ ಸುತ್ತಿ ಇಡ್ತಾ ಇದ್ರು. ಅದನ್ನೇ ಸುರುಳಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಅಕ್ಷರಗಳು ಇರ್ತಾ ಇತ್ತು. ಈ ರೀತಿಯಾದಂಥ ಪುಸ್ತಕಗಳು ಈಗಿನ ಕಾಲದಲ್ಲಿ ಬಂದಿರೋದಷ್ಟೇ, ಆಗಿನ ಕಾಲದಲ್ಲಿ ಇರಲಿಲ್ಲ. ಅಂತ ಒಂದು ಸುರುಳಿಯನ್ನ ಇಲ್ಲಿ ದರ್ಶನದಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ, ದೇವರು ಕೂತ್ಕೊಂಡಿದ್ದಾನಂತೆ, ಆತನ ಬಲಗೈಯಲ್ಲಿ ಸುರುಳಿಯನ್ನ ಕಂಡಂತೆ. ಆ ಸುರುಳಿ ಮತ್ತೆ ಅದರಲ್ಲಿ 2 ಪಕ್ಕೆಗಳಲ್ಲಿ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿದೆಯಂತೆ. ಗಮನಿಸಿ, ನಾವು ಇದನ್ನ ಬಹಳವಾಗಿ ಆಲೋಚನೆ ಮಾಡಬೇಕು. ಇವತ್ತು ನಾವು ನಮ್ಮ ಮನೆಗೆ ಬೀಗಗಳನ್ನ ಹಾಕ್ತೀವಿ. ಅಂದ್ರೆ ಏನು? ಮನೆಯನ್ನ ಲಾಕ್ ಮಾಡ್ತೀವಿ. ನಾವು ಒಂದೇ ಲಾಕನ್ನ ಮಾಡ್ತೀವಿ, ಇಲ್ಲ ಒಂದ್ ವೇಳೆ 2 ಮಾಡ್ಬೋದು. ಆದ್ರೆ 7 ಬೀಗಗಳನ್ನ ಹಾಕಿದೀವಿ ಅಂದ್ರೆ ಏನ್ ಅರ್ಥ? ಈಗ ಕೆಲವು ಬ್ಯಾಂಕ್ಗಳಲ್ಲಿ ಹೆಚ್ಚಿನದಂಥ ಬಂಗಾರವನ್ನು ಇಲ್ಲ ಹಣವನ್ನು ಇಟ್ಟಿದಾಗ ಬಹಳವಾದಂಥ ಲಾಕ್ಗಳನ್ನು ಹಾಕ್ತಾರೆ. ಏನಕ್ಕೆ ಅಷ್ಟೊಂದು ಲಾಕ್ಗಳನ್ನು ಹಾಕ್ತಾರೆ ಅಂದ್ರೆ, ಅಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಸ್ತುಗಳಿದೆ, ಬೆಲೆ ಬಾಳುವಂಥ ವಸ್ತುಗಳಿದ್ರೆ ಆ ರೀತಿಯಾಗಿ ಲಾಕ್ ಮಾಡ್ತಾರೆ. ಇಲ್ಲಿ ದೇವರ ಕೈಯಲ್ಲಿ ಒಂದು ಸುರುಳುಗಳಿದೆಯಂತೆ, ದೇವರ ಕೈಯಲ್ಲಿ ಸುರುಳಿ ಇದೆಯಂತೆ. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿದೆಯಂತೆ. ಅಂದ್ರೆ ಮುದ್ರೆ ಅಂದ್ರೆ ಸೀಲು, ಅಂದ್ರೆ 7 ಮುದ್ರೆಗಳಿಂದ ಮುದ್ರಿತವಾಗಿದೆ. ಈ ಒಂದು 7 ಮುದ್ರೆಗಳಿಂದ ಮುದ್ರಿತವಾಗಿರುವಂತ ಈ ಒಂದು ಸುರುಳಿ ಶ್ರೇಷ್ಠವಾದಂಥದ್ದೇ. ಯಾಕೆಂತಂದ್ರೆ ಇವತ್ತು ನಾವು ಭೌತಿಕವಾಗಿ ಬಹಳವಾಗಿ ನಾವು ಲಾಕ್ಗಳನ್ನು ಹಾಕ್ತೀವಿ ಅಂದ್ರೆ ಅಲ್ಲಿ ಶ್ರೇಷ್ಠವಾದಂಥದ್ದು ಇದೆ ಅಂತ. ದೇವರೇ ಒಂದು ವೇಳೆನೇ ಇಲ್ಲಿ 7 ಮುದ್ರೆಗಳಿಂದ ಮುದ್ರಿಸಿದ್ದಾನೆ, 7 ಮುದ್ರೆಗಳನ್ನು ಹಾಕಿದ್ದಾನೆ ಅಂತ ಅಂದ್ರೆ ಅದು ಇನ್ನೂ ಎಷ್ಟು ಶ್ರೇಷ್ಠವಾದಂಥ ಗ್ರಂಥವು ಒಂದ್ಸರಿ ಆಲೋಚನೆ ಮಾಡಿ. ಅಂದ್ರೆ ಅಷ್ಟು ಶ್ರೇಷ್ಠವಾದಂಥದ್ದೇ. ಇವತ್ತು ವಾಸ್ತವವಾದಂಥ ಪರಿಸ್ಥಿತಿಯಲ್ಲಿ ಕೆಲವೊಂದು ಮನೆಗಳಿಗೆ ನ್ಯಾಯಾಲಯಗಳಿಂದ ತೀರ್ಪನ್ನು ಕೊಟ್ಟು ಈ ಮನೆ ಎನ್ನುವಂಥದ್ದು ಇನ್ನು ಮುಂದೆ ನಿಮ್ಮದಲ್ಲ ಎಂಬುದಾಗಿ ಗೌರ್ಮೆಂಟ್ ಅಧಿಕಾರಿಗಳು ಬಂದು ಆ ಮನೆಗೆ ಲಾಕನ್ನು ಹಾಕಿ ಅದರ ಮೇಲೆ ಸೀಲನ್ನು ಹಾಕ್ತಾರೆ. ಅದನ್ನು ಯಾರು ಕೂಡ ತೆಗಿಬಾರ್ದು, ನಿಮ್ ಯಾರಿಗೂ ಕೂಡ ಸಂಬಂಧಪಟ್ಟಿಲ್ಲ ಅಂತ. ಇದು ನಮಗೆ ಗೊತ್ತಿದೆ. ಅವಾಗ ಯಾರಾದ್ರೂ ಅದನ್ನು ತೆಗಿತಾರ? ಯಾರು ಕೂಡ ತೆಗಿಯಲ್ಲ. ಯಾಕಂದ್ರೆ ಅದು ಅಧಿಕಾರಿಕವಾದಂಥ ಒಂದು ಮುದ್ರೆ, ಅದು ಸೀಲು. ಇಲ್ಲಿ ಸೀಲ್ ಎನ್ನುವಂಥದ್ದು ಈ ವಿಷಯದಲ್ಲಿ ಗೊತ್ತಿರ್ತದೆ. ಇನ್ನು ಮಾತ್ರವಲ್ಲದೇನೆ ಕೆಲವು ಸರಿ ಎಲೆಕ್ಷನ್ಗಳಲ್ಲಿ ಆ ಮತಪೆಟ್ಟಿಗೆಗಳನ್ನ ಇಟ್ಟಿರ್ತಾರೆ. ಮತ ಹಾಕಿದ ತರುವಾಯ ಅವುಗಳನ್ನ ಸೀಲ್ ಮಾಡ್ತಾರೆ. ಯಾಕೆಂದ್ರೆ ಅದನ್ನ ಯಾರು ಕೂಡ ಓಪನ್ ಮಾಡಬಾರ್ದು, ಮತ ಎಣಿಕೆ ಆಗೋವರೆಗೂ ಕೂಡ ಯಾರು ಓಪನ್ ಮಾಡಬಾರ್ದು ಎನ್ನುವಂಥ ಉದ್ದೇಶದಿಂದ ಸೀಲ್ ಮಾಡ್ತಾರೆ. ಇವುಗಳ ವಿಷಯವೂ ಕೂಡ ಗೊತ್ತು. ಇದನ್ನ ನಾವು ಒಂದು ವೇಳೆ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ, ಇಲ್ಲಿ 7 ಮುದ್ರೆಗಳನ್ನು ಹಾಕಿದ್ದಾರೆ ಅಂದ್ರೆ ಇನ್ನು ಎಷ್ಟು ಶ್ರೇಷ್ಠವಾದಂಥ ಮತ್ತೆ ಬಹು ಬೆಲೆಯುಳ್ಳಂಥ ಗ್ರಂಥ ಆಗಿದೆಯೋ ಅದು ಒಂದ್ಸರಿ ಆಲೋಚನೆ ಮಾಡಿ. ಆ ಗ್ರಂಥದಲ್ಲಿರುವಂಥ ಮಾತುಗಳು ಇನ್ನೆಷ್ಟು ಶ್ರೇಷ್ಠವಾಗಿದೆಯೋ ಅದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಯಾಕಂದ್ರೆ 7 ಮುದ್ರೆಗಳಿದೆ ಅಂತಂದ್ರೆ ಅದು ಸಾಮಾನ್ಯವಾದಂಥದ್ದಲ್ಲ. ಯಾಕೆಂತಂದ್ರೆ ಅಲ್ಲಿ ದೇವರ ಕೈಯಲ್ಲಿ ಆ ಸುರುಳಿ ಇದೆ ಅಂತಂದ್ರೆ ಅದರಲ್ಲಿ ಏನಿರುತ್ತೆ? ದೇವರಿಗೆ ಸಂಬಂಧಪಟ್ಟಂಥದ್ದೇ ಇರ್ತದೆ. ಯಾಕೆಂತಂದ್ರೆ ಯಾಕೆ ದೇವರಿಗೆ ಸಂಬಂಧಪಟ್ಟದೇ ಇರ್ತದೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಇಡೀ 3 ಲೋಕಗಳಲ್ಲಿ ದೇವರಷ್ಟು ಶ್ರೇಷ್ಠನು, ದೇವರ ಮಾತುಗಳಿಗಿರುವಂಥ ಶ್ರೇಷ್ಠತೆ ಇನ್ನ ಯಾವುದಕ್ಕೂ ಯಾರ ಮಾತುಗಳಿಗೂ ಕೂಡ ಇಲ್ಲ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಆಗಿರುವಂಥ ಕಾರಣ ಶ್ರೇಷ್ಠವಾದಂಥ ದೇವರ ಮಾತುಗಳೇ ಇರ್ತತ, ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಇಲ್ಲಿ ಏನಕ್ಕೆ ಆತನು 7 ಮುದ್ರೆಗಳಿಂದ ಅದನ್ನು ಮುದ್ರಿಸಿದ್ದಾನೆ ಅಂದ್ರೆ ಅದರಲ್ಲಿ ಆತನ ಮನಸ್ಸಿನಲ್ಲಿರುವಂಥ ಮಾತುಗಳು ಬರೆಯಲ್ಪಟ್ಟಿದೆ. ಅಂದ್ರೆ ಆತನ ಮನಸ್ಸು ಅದು. ಮತ್ತೆ ತನ್ನ ಮಕ್ಕಳ ಮೇಲೆ ಮುಂದೆ ಈ ಒಂದು ಭೂಮಿ ಮೇಲೆ ಬದುಕಬೇಕಾಗಿರುವಂಥ ತನ್ನ ಮಕ್ಕಳ ಮೇಲೆ ಇರುವಂಥ ಪ್ರೀತಿ,
ಮತ್ತೆ ಪ್ರಪಂಚದ ಒಂದು ಭವಿಷ್ಯತ್ತು, ಮತ್ತೆ ಈ ಒಂದು ಪ್ರಪಂಚದ ವಿಷಯದಲ್ಲಿರುವಂಥ ದೇವರ ಪ್ರಣಾಳಿಕೆ ಏನು, ಅಂದರೆ ಯಾವಾಗ ಕಾಲದಲ್ಲಿ ಪ್ರಪಂಚ ಎನ್ನುವಂಥದ್ದು ಉದ್ಭವವಾಗಬೇಕು, ಯಾವ ಕಾಲದಲ್ಲಿ ಅದು ನಾಶನ ಎನ್ನುವಂಥದ್ದು ನಡಿಬೇಕು, ಇವೆಲ್ಲವುಗಳನ್ನು ತುಂಬಿರುವಂಥ ಏಕೈಕ ಗ್ರಂಥವೇ ಆ ಒಂದು ಸುರುಳಿ. ಅದರಲ್ಲಿ ಎಲ್ಲವೂ ಕೂಡ ಅಡಗಿದೆಯಾ ಅಂತಂದರೆ ಎಲ್ಲವೂ ಕೂಡ ಅಡಗಿದೆ. ಇದು ಅದರಲ್ಲಿ ಏನೇನು ಬರೆಯಲ್ಪಟ್ಟಿದೆ ಅನ್ನುವಂಥ ಸೈತಾನಿಗೆ ಗೊತ್ತಿದೆಯಾ? ಖಂಡಿತವಾಗಲೂ ಗೊತ್ತಿದೆ. ಯಾಕೆಂತಂದರೆ ನಾವು ಕೆಲವೊಂದು ಸಂದರ್ಭಗಳನ್ನು ಗಮನಿಸುವಂಥದ್ದಾದರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನು ಮಾತನಾಡ್ತಾನೆ ಸ್ಪಷ್ಟವಾಗಿ, ಅವನಿನ ಕಾಲು ಕಲ್ಲಿಗೆ ತಗಲದಂತೆ ಆತನ ಕೈಗಳಲ್ಲಿ ಎತ್ತಿಕೊಳ್ಳುವನು ಅಂದು ತನ್ನ ದೂತರನ್ನ ಕಳಿಸಿ ಎತ್ತಿಕೊಳ್ಳುವರೆಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ ಎನ್ನುವಂಥ ಮಾತು ಕಾಣುತ್ತೆ. ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಆತನು ಗುರುತಿಸಿ ಮಾತನಾಡೋದು ಕಾಣುತ್ತೆ. ಅಂದರೆ ದೇವರ ಗ್ರಂಥದಲ್ಲಿ ಏನಿದೆ ಎನ್ನುವಂಥದ್ದು ಸೈತಾನಿಗೆ ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ ಗೊತ್ತಿದೆ. ಯಾಕೆ ಇದು ಗೊತ್ತಿದೆ ಎಂಬುದಾಗಿ ಹೇಳ್ತಿದ್ದೀನಿ ಅಂದರೆ, ಇವತ್ತು ವಾಕ್ಯಕ್ಕೆ ವಿರುದ್ಧವಾಗಿರುವಂಥ ಬೋಧನೆಗಳನ್ನು ಮಾಡಬೇಕು ಅಂತ ಅಂದರೆ ಬೈಬಲಲ್ಲಿ ಏನಿದೆಯೋ, ಅದರ ದೈವ ಗ್ರಂಥದಲ್ಲಿ ಏನಿದೆಯೋ, ಆ ಸುರುಳಿಗಳಲ್ಲಿ ಏನಿದೆಯೋ ಅದು ಸೈತಾನನಿಗೆ ಗೊತ್ತಿದ್ರೆ ಮಾತ್ರವೇ. ಅದು ಗೊತ್ತಿದ್ರೇನೆ ಆಪೋಸಿಟ್ ಆಗಿ ಬೋಧನೆ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾನೆ ಹೊರತು ಅದು ಗೊತ್ತಿಲ್ಲದಲೇ ಇದ್ದಾಗ ಯಾವ ರೀತಿಯಾಗಿ ಇದು ಆಪೋಸಿಟ್ ಎಂಬುದಾಗಿ ಸೈತಾನಿಗೆ ಗೊತ್ತಾಗುತ್ತೆ. ಆಗಿರುವಂಥ ಕಾರಣ ಇವೆಲ್ಲವೂ ಕೂಡ ಸೈತಾನನಿಗೆ ಗೊತ್ತಿರುವಂಥ ಕಾರಣ ಆತನು ಒಂದು ವೇಳೆ ತನ್ನ ಮಕ್ಕಳಾಗಿರುವಂಥ ಮನುಷ್ಯರ ಬಳಿಗೆ ಬಂದು ದೇವರ ಮಾತುಗಳಿಗೆ ವ್ಯತಿರೇಕವಾಗಿರುವಂಥ ಬೋಧನೆಗಳನ್ನು ಮಾಡ್ತಾನೇನೋ, ವ್ಯತಿರೇಕವಾಗಿ ಬೋಧನೆ ಮಾಡುವಂಥವ್ರನ್ನ ಎಬ್ಬಿಸ್ತಾನೇನೋ ಎನ್ನುವಂಥ ಒಂದು ಆಲೋಚನೆಯಿಂದಲೇ ಆ ಒಂದು ತಂದೆಯಾದಂಥ ದೇವರು ಆತನು 7 ಮುದ್ರೆಗಳಿಂದ ಅದನ್ನು ಮುದ್ರಿಸಿ ಅದನ್ನ ತನ್ನ ಬಲಗೈಯಲ್ಲಿ ಹಿಡಿದುಕೊಂಡಿರುವಂಥದ್ದು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬಹುದು. ಈ ಮಾತನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 2ರಿಂದ 4. ಇದಲ್ಲದೆ ಬಲಿಷ್ಠನಾದಂಥ ಒಬ್ಬ ದೇವದೂತನು, ಇಲ್ಲಿ ನಾವು ಮೊದಲನೇ ಮಾತಲ್ಲಿ ಏನು ಓದ್ಕೊಂಡು ಅಲ್ಲಿಂದ ಓದ್ಬಿಡು ಬೇಗ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು, ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಗಮನಿಸಿ, ಇಲ್ಲಿ ಏನಿದೆಯೋ ಆ ಸುರುಳಿಯನ್ನ ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಗಮನಿಸಿ, ದೇವರು ಮುದ್ರಿಸಿದನಂತೆ ಈ ಮೂರು ಲೋಕಗಳಲ್ಲಿ ಅದನ್ನ ಬಿಚ್ಚುವುದಕ್ಕಾಗ್ಲಿ ಅದರೊಳಗೆ ನೋಡುವುದಕ್ಕಾಗ್ಲಿ ಯಾವನಿಗೂ ಶಕ್ತಿ ಇಲ್ವಂತೆ. ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು. ಯಾರಿಲ್ಲಿ ಅಳುತ್ತಿರೋದು? ಯೋಹಾನನು. ಪ್ರಕಟಣೆ ಗ್ರಂಥವನ್ನ ಬರಿತಿರುವಂತ ಯೋಹಾನನು. ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ದೇವರು ಆತನಿಗೆ ದರ್ಶನವನ್ನ ತೋರಿಸ್ತಾ ಇದ್ದಾರೆ. ಆ ದರ್ಶನದಲ್ಲಿ ಆ ರೀತಿಯಾಗಿ ತಂದೆಯಾದಂಥ ದೇವರ ಇರುವಂಥದ್ದು, ಆ ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಂಥದ್ದು, ಸುರುಳಿ ಕಾಣುವಂಥದ್ದು, ಅದರಲ್ಲಿ ಯಾರು ಇದನ್ನ ಬಿಚ್ಚುವುದಕ್ಕೆ ಶಕ್ತನೆಂಬುದಾಗಿ ಒಬ್ಬ ಕೂಗುವಂಥದ್ದು, ಆ ಸುರುಳಿಯನ್ನ ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಎಲ್ಲೂ ಈ 3 ಲೋಕಗಳಲ್ಲಿ ಸಿಗದೇ ಇರುವಂತ ಕಾರಣ ಈ ಒಂದು ಯೋಹಾನನ್ ಏನ್ ಮಾಡ್ತಾ ಇದ್ದಾನೆ, ಆ ದರ್ಶನದಲ್ಲಿ ಅದನ್ನು ನೋಡಿ ಅದನ್ನು ಬಹಳವಾಗಿ ಅಳುತ್ತಾ ಇದ್ದಾನೆ. ಇಲ್ಲಿ ನಾವು ಸ್ಪಷ್ಟವಾಗಿ ಒಂದು ವಿಚಾರವನ್ನು ತಿಳಿದುಕೊಳ್ಳಬೇಕು. ದೇವರು ರಚಿಸಿರುವಂತ ಆ ಒಂದು ಸುರುಳಿಯನ್ನ ಒಂದು ವೇಳೆ ಬಿಚ್ಚದಲೇ ಇದ್ರೆ ಅದರಲ್ಲಿ ಏನಿದೆಯೋ ಎನ್ನುವಂಥದ್ದು ಗೊತ್ತಾಗುತ್ತಾ? ಇವತ್ತು ನಾವು ಬೈಬಲನ್ನು ಓದ್ದಲೇ ಇದ್ರೆ ಅದರಲ್ಲಿ ಏನಿದೆಯೋ ಎನ್ನುವಂಥದ್ದು ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಆ ರೀತಿಗೆ ದೇವರ ಕೈಯಲ್ಲಿ ಒಂದು ಗ್ರಂಥ ಇದೆ, ಅದನ್ನ ಬಿಚ್ಚಿ ಅದನ್ನ ಓದದಲೇ ಇದ್ರೆ ಅದರಲ್ಲಿ ಏನಿದೆಯೋ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅದನ್ನು ಓದಿದ್ರೇ ಅರ್ಥವಾಗುತ್ತೆ, ಅದನ್ನು ಬಿಚ್ಚಿದ್ರೇ ಅರ್ಥವಾಗುತ್ತೆ. ಆದರೆ ಈಗ ಅದನ್ನು ಬಿಚ್ಚೋದಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ ಈ 3 ಲೋಕಗಳಲ್ಲಿ ಅಂತ ಎನ್ನುವಂಥದ್ದು ಗೊತ್ತಾಗ್ತಿದ್ದಂಗೆನೇ ಈ ಯೋಹಾನನು ಬಹಳವಾಗಿ ಅಳುತ್ತಾ ಇದ್ದಾನೆ. ಇದು ವಿಚಿತ್ರವಾದಂಥ ಸಂಗತಿ. ಯಾಕೆ ಅಂತ ಅಂದ್ರೆ, ಆ ಒಂದು ಗ್ರಂಥದಲ್ಲಿ 10 ಗೋಳಾಡಿ ತಿಳಿದುಕೊಳ್ಬೇಕಾಗಿರುವಂಥ ಒಂದು ಸಂಗತಿ ಇದೆಯಾ? ಆಲೋಚನೆ ಮಾಡಿ. ಆ ಒಂದು ದೇವರು ಹಿಡ್ಕೊಂಡಿರುವಂತ ಆ ಒಂದು ಸುರುಳಿಯಲ್ಲಿ 10 ಗೋಳಾಡಿ ಅದನ್ನ ತಿಳಿದುಕೊಳ್ಬೇಕಾಗಿರುವಂತ ಒಂದು ಸಂಗತಿಗಳು ಅದರಲ್ಲಿ ಇದೆಯಾ? ಅಂತ ಒಂದು ವಿಷಯಗಳಿದೆಯಾ?
ಹೌದು, ಖಂಡಿತವಾಗ್ಲೂ ಇದೆ. ಈಗ ಅಂತ ಒಂದು ಶ್ರೇಷ್ಠವಾದಂಥದ್ದು ಆ ಗ್ರಂಥ ಅಂತ ಅಂದ್ರೆ, ಅಂತ ಒಂದು ಶ್ರೇಷ್ಠವಾದಂಥದ್ದು ಆ ಸುರುಳಿ ಅಂತ ಅಂದ್ರೆ, ಶ್ರೇಷ್ಠವಾದಂಥದ್ದು ಆ ಸುರುಳಿ. ಇವತ್ತು ಭೂಮಿ ಮೇಲೆ ಮನುಷ್ಯನು ಬದುಕೋದಕ್ಕೋಸ್ಕರ ಅಳ್ತಾನೆ. ತನ್ನ ಮಕ್ಕಳಿಗೆ ಕೆಲಸ ಇಲ್ವಾ, ಅಳ್ತಾನೆ. ಇಲ್ಲ ಮಕ್ಕಳಾಗಿಲ್ವಾ, ಅಳ್ತಾನೆ. ಯಾವ್ಯಾವ ಕಾರಣಕ್ಕೋಸ್ಕರ ಮನುಷ್ಯನ ಇವತ್ತು ಅಳ್ತಾನೆ. ಆದರೆ ಆ ದೇವರ ಕೈಯಲ್ಲಿರುವಂಥ, ಆ ಸುರುಳಿಯಲ್ಲಿರುವಂಥ ಆ ಒಂದು ವಿಷಯವನ್ನ ತಿಳಿದುಕೊಳ್ಳೋದಕ್ಕೆ ಯಾರು ಬಿಚ್ಚುವುದಕ್ಕಿಲ್ವಲ್ಲ ಎನ್ನುವಂಥ ವಿಷಯದಿಂದ ಆ ಒಂದು ವಿಷಯಕ್ಕೋಸ್ಕರ ಯೋಹಾನನು ಬಾಧೆ ಪಡ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ ಅಂತಂದ್ರೆ ಆಲೋಚನೆ ಮಾಡಿ. ಎಂಥ ಒಂದು ವಿಚಿತ್ರವಾದಂಥ ಮತ್ತೆ ಶ್ರೇಷ್ಠವಾದಂಥ ಸಂಗತಿಯು ಎನ್ನುವಂಥದ್ದನ್ನು. ಆದರೆ ಮನುಷ್ಯನ ಪರಿಸ್ಥಿತಿ ಏನು? ಇವತ್ತು ಯೋಹಾನನ ಆ ಒಂದು ಪ್ರಕರಣ ಗ್ರಂಥವನ್ನು ಬರೆತಿರುವಂಥ ಆ ಗ್ರಂಥಕರ್ತನ ಮನಸ್ಥಿತಿ ಏನು ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಇಲ್ಲಿ ಮುಂದೆ ಏನಾಗುತ್ತೆ, ಮುಂದೆ ಓದೋದನ್ನ, ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಅಂದ್ರೆ ಈತನು ಯಾರು ಬಿಚ್ಚುವುದಕ್ಕೆ ಯಾರು ಇಲ್ಲ ಎಂಬುದಾಗಿ ಆ ಕಾರಣಕ್ಕೋಸ್ಕರ ಅಳ್ತಾ ಇದ್ದಾಗ ಈತನ ಏನ್ ಹೇಳ್ತಾ ಇದ್ದಾನೆ, ಹಿರಿಯರಲ್ಲಿ ಒಬ್ಬನು ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನ, ಅದರ 7 ಮುದ್ರೆಗಳನ್ನ ಬಿಚ್ಚುವನು ಎಂದು ಹೇಳಿದನು. ಅಂದ್ರೆ ಯೂದಾ ಕುಲದ ಸಿಂಹವು ದಾವೀದನ ವಂಶದಿಂದ ಬಂದಿರಂತ ಅಂಕುರ, ಯಾರಿದು? ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ್ ಏನ್ ಮಾಡಿದ್ದಾನೆ? ಆತನೇ ಬಿಚ್ಚಿದನ. ದೇವರ ಕೈಲಿರುವಂತ ಮುದ್ರೆಯನ್ನ, ಆ 7 ಮುದ್ರೆಗಳಿಂದ ಮುದ್ರಿತವಾದಂತ ಆ ಒಂದು ಸುರುಳಿಯನ್ನ ಆತನೇ ಬಿಚ್ಚಿದನ. ಆ ಮುದ್ರೆಗಳನ್ನ ಆತನೇ ಬಡ್ದಿದ್ದಾನ. ಹೌದು, ಈ 3 ಲೋಕಗಳಲ್ಲಿ ಆತನೇ ಶಕ್ತನು. ಗಮನಿಸಿ, ಯಾವ ನರಮನುಷ್ಯನು ಶಕ್ತನಲ್ಲ, ಯಾವ ದೂತರು ಕೂಡ ಶಕ್ತರಲ್ಲ ಆ ಕೆಲಸಕ್ಕೆ. ಯೇಸು ಕ್ರಿಸ್ತನೇ ಶಕ್ತನು. ಅಂದ್ರೆ ಆತನೇ ಆ ಒಂದು ಸುರುಳಿಯನ್ನ ಬಿಚ್ಚಿದನ ಅಂತ ಅಂದ್ರೆ, ಬಿಚ್ಚಿದನೆ ಅಂದ್ರೆ ಅದರಲ್ಲಿ ಏನಿದೆ? ದೇವರ ಮನಸ್ಸು ಎನ್ನುವಂಥದ್ದಿದೆ, ದೇವರ ಮೂಲ ಎನ್ನುವಂಥದ್ದಿದೆ. ಅಂದ್ರೆ ದೇವರ ಒಂದು ಕಾರ್ಯಗಳು ಏನು ಎನ್ನುವಂಥದ್ದು, ಆ ಕಾರ್ಯಗಳಿದೆ. ಈ ಪ್ರಪಂಚದ ಒಂದು ನಡವಳಿಕೆ ಏನು ಎನ್ನುವಂಥದ್ದು ಅದಿದೆ. ಮತ್ತೆ ಯೇಸು ಕ್ರಿಸ್ತನ ತರುವಾಯ, ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಬಂದಂತ ತರುವಾಯದ ಕಾಲಗಳಲ್ಲಿ ಈ ಪ್ರಪಂಚ ಎನ್ನುವಂಥದ್ದು ಎಂಥ ಒಂದು ದಯಾನೀಯವಾದಂಥ ಸ್ಥಿತಿಗೆ ಹೊರಟೋಗುತ್ತೋ ಎನ್ನುವಂಥದ್ದು ಎಲ್ಲವೂ ಕೂಡ ಇದೆ. ಯಾಕೆಂದ್ರೆ ದೇವರು ಎಲ್ಲವನ್ನ ತಿಳಿದಿರುವಂಥವನು ಅದನ್ನ ಬರೆಸಿಕೊಟ್ರಲ್ವಾ, ಎಲ್ಲವನ್ನ ಆತನು ಬರೆಸಿಕೊಟ್ಟಿದ್ದಾನೆ. ಆಗಿರುವಂತ ಕಾರಣ ಅದರ ಆ ಒಂದು ಗ್ರಂಥದಲ್ಲಿ ಎಲ್ಲ ಇದೆಯಾ? ಆ ಸುರುಳಿಯಲ್ಲಿ ಎಲ್ಲ ಇದೆಯಾ? ಎಲ್ಲವೂ ಇದೆ. ಇವತ್ತು ಈ ಒಂದು ಪ್ರಪಂಚಕ್ಕೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬರುವಂತ ಕಾಲದ ಮೊದಲಿನ ಕಾಲ ಏನಿದೆಯೋ, ಕ್ರಿಸ್ತ ಪೂರ್ವಗಳಲ್ಲಿ ಏನಿದೆಯೋ, ಎಷ್ಟೋ ಸಂಗತಿಗಳು ಗೊತ್ತಿಲ್ಲ. ಕೆಲವೊಂದು ಕಾರ್ಯಗಳು, ಯಾಕಂದ್ರೆ ಮನುಷ್ಯನು ದೇವರನ್ನ ನೋಡಿದಂಥ ರೀತಿಯಲ್ಲಿ, ಮನುಷ್ಯನ ಜೊತೆ ಮಾತನಾಡಿದಂಥ ರೀತಿಯಲ್ಲಿ ಕೆಲವೊಂದು ಕಾರ್ಯಗಳು ಅನ್ನಿಸ್ತಾ ಇತ್ತು. ಆದರೆ ಎಷ್ಟೋ ಸಂಗತಿಗಳು ಯೇಸು ಕ್ರಿಸ್ತನ ಬರುವ ಕಾಲದವರೆಗೂ ಕೂಡ ಗೊತ್ತಿಲ್ಲ. ಯೇಸು ಕ್ರಿಸ್ತನು ಬಂದಂಥ ತರುವಾಯ ಸಕಲವಾದಂಥ ಜ್ಞಾನವನ್ನು ಆತನು ತಿಳಿಸಿಕೊಟ್ಟಿದ್ದಾನೆ. ಎಲ್ಲ ಒಂದು ವಿಷಯವನ್ನ ಆತನು, ದೇವರ ಮರ್ಮಗಳನ್ನ, ದೇವರ ಅಗಾಧವಾದಂಥ ವಿಷಯಗಳನ್ನ ಎಲ್ಲವನ್ನ ಆತನು ತಿಳಿಸಿಕೊಟ್ಟಿದ್ದಾನೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಇಲ್ಲಿ ಆ ಒಂದು ಸುರುಳಿಯಲ್ಲಿರುವಂಥ ಮಾತುಗಳನ್ನ ಆತನು ಎಲ್ಲವನ್ನ ಆತನು ತೆಗೆದು ಆತನು ಮುದ್ರೆಯನ್ನು ಹೊಡೆದು ಆತನು ಎಲ್ಲವನ್ನ ಶಕ್ತನಾಗಿದ್ದಾನೆ. ಅಂದ್ರೆ ಶಕ್ತನಾಗಿದ್ದಾನೆ, ಎಲ್ಲವನ್ನ ಮಾಡಿದಂತ ಆತನು ಒಂದ್ಸರಿ ಕ್ರಿಸ್ತನು ಹೇಳುವಂತ ಆ ಮಾತನ್ನು ಗಮನಿಸಿ. ಕ್ರಿಸ್ತನೇ ಅದನ್ನು ತೆಗೆದಿದ್ದಾನೆ. ಕ್ರಿಸ್ತನು ಹೇಳುವಂತ ಮಾತನ್ನು ಒಂದ್ಸರಿ ಗಮನಿಸಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರೆ. ಗಮನಿಸಿ, ಆ ಗ್ರಂಥದ ವಿಷಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ನೀವು ಹೊರಲಾರಿರಿ. ಅಂದ್ರೆ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿರುವಂಥ ವಿಚಾರ ಇದೆ. ಆತನು ಸುರುಳಿಯನ್ನ ಬಡ್ದಿದ್ದಾರೆ, 7 ಮುದ್ರೆಗಳನ್ನು ಬಿಚ್ಚಿದ್ದಾನೆ. ಅದರಲ್ಲಿ ದೇವರ ಮಾತುಗಳಿದೆಯಾ? ದೇವರ ಮಾತುಗಳೇ ಇದೆ. ಅಂದ್ರೆ ಆತನೇ ಪ್ರಪಂಚಕ್ಕೆ ಪರಿಚಯ ಮಾಡ್ಬೇಕಾ? ಆತನೇ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು. ಗಮನಿಸಿ, ಆ ಸುರುಳಿಯಲ್ಲಿರುವಂಥ ಮಾತುಗಳನ್ನ ಆತನೇ ಪರಿಚಯ ಮಾಡಬೇಕು. ಈ ಭೂಲೋಕಕ್ಕೆ ಬಂದ ಮೇಲೆ ಆತನು ಪರಿಚಯ ಮಾಡಿದ್ದಾನೆ, ಆ ಮಾತುಗಳನ್ನ ಪರಿಚಯ ಮಾಡಿದ್ದಾನೆ. ಪರಿಚಯ ಮಾಡಿದ ಮಾತ್ರವಲ್ಲದೆ ಆತನ ಇನ್ನೂ ಏನ್ ಹೇಳ್ತಾ ಇದ್ದಾನೆ?
ಮುಂದೆ ಸತ್ಯದ ಆತ್ಮನು ಬಂದಾಗ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸಕಲ ವಿಷಯದಲ್ಲಿ ಆತನು ನಿಮ್ಮನ್ನು ಸತ್ಯಕ್ಕೆ ಸೇರಿಸ್ತಾನೆ. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನ ಆತನು ನಿಮಗೆ ತಿಳಿಸಿಕೊಡ್ತಾನೆ. ಗಮನಿಸಿ, ಮುಂದೆ ಏನ್ ನಡೀತೋ ಅದನ್ನ ತಿಳಿಸಿಕೊಡ್ತಾನೆ. ಅಂದ್ರೆ ನಾನು ಇಷ್ಟಿನವರೆಗೂ ನಿಂಗೆ ಹೇಳಿರುವಂಥದ್ದು ಇಷ್ಟು ಮಾತ್ರ ಮಹಾಜ್ಞಾನ ಎನ್ನುವಂಥದ್ದು ಇಷ್ಟು ಮಾತ್ರನೇ ಅಲ್ಲ, ಏನೋ ಮುಗಿದೋಯ್ತು ಅಂದ್ಕೊಳಕ್ ಹೋಗ್ಬೇಡಿ, ಇನ್ನೂ ಮಹಾಜ್ಞಾನ ಎನ್ನುವಂಥದ್ದಿದೆ. ಆದ್ರೆ ನನಗೆ ಸಮಯ ಸಾಲದೇ ಇರುವಂತ ಕಾರಣ ಸತ್ಯದ ಆತ್ಮನು, ಆ ಪವಿತ್ರಾತ್ಮನು ಬಂದು ಏನ್ ಮಾಡ್ತಾನೆ, ನಿಮ್ಮನ್ನ ನಡೆಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ಅಲ್ಲಿ ಬೈಬಲ್ ಎನ್ನುವಂಥದ್ದಿತ್ತು. ಅಲ್ಲಿ ಇಂದಿನ ಕಾಲದಲ್ಲಿ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರ ಆಕಾರದಲ್ಲಿ ಬರುವುದಕ್ಕಿಂತ ಮೊದಲನೇ ಕಾಲದಲ್ಲಿ 39 ಪುಸ್ತಕಗಳಿದ್ದು. ಆ ಪುಸ್ತಕಗಳಲ್ಲಿ ಮಹಾಜ್ಞಾನ ಎನ್ನುವಂಥದ್ದು ಇಲ್ವಾ? ಮಹಾಜ್ಞಾನ ಎನ್ನುವಂಥದ್ದು ಇದೆ. ಆದರೆ ಕೆಲವೊಂದು ಸತ್ಯಗಳನ್ನ ಯೇಸು ಕ್ರಿಸ್ತನೇ ತಿಳಿಸಿಕೊಟ್ಟಿದ್ದಾನೆ. ಇನ್ನೂ ಕೆಲವೊಂದು ಸತ್ಯಗಳನ್ನ ಪವಿತ್ರಾತ್ಮನ ತಿಳಿಸಿಕೊಟ್ಟಿದ್ದಾನೆ. ಆತನೇ ಆ ಮಾತುಗಳನ್ನು ಆತನ ಇಲ್ಲಿ ಹೇಳ್ತಾ ಇರುವಂಥದ್ದು ಆಗಿರುವಂತ ಕಾರಣ ಇಲ್ಲಿ ನಾವು ಯೇಸು ಕ್ರಿಸ್ತನು ತಿಳಿಸದೇ ಇರುವಂತ ಆ ಒಂದು ಸತ್ಯವನ್ನ ನಾವು ಯಾವ ರೀತಿಯಾಗಿ ತಿಳ್ಕೋಬಹುದು ಎಂಬುದಾಗಿ ನಾವು ಕೆಲವೊಂದು ಮಾತುಗಳನ್ನ ಗಮನಿಸುವಂತದ್ದಾದರೆ ಅದೇ ಅದು ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ಮತ್ತೆ ಆ ಮಾತನ್ನು ಗಮನಿಸಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ತಿಳಿಸಿಕೊಡುವನು. ಅಂದ್ರೆ ಸುರುಳಿಯಲ್ಲಿರುವಂತ ಮಾತುಗಳನ್ನೇ ಯೇಸು ಕ್ರಿಸ್ತನು ಮಾತನಾಡಿದನ? ಹೌದು. ಸುರುಳಿಯಲ್ಲಿರುವಂತ ಮಾತುಗಳನ್ನೇ ಯೇಸು ಕ್ರಿಸ್ತನ ಮಾತಿಗನುಸಾರವಾಗಿ ಪವಿತ್ರಾತ್ಮನ ಮಾತನಾಡಿದನ? ಹೌದು ಎನ್ನುವಂತ ಮಾತು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ತಂದೆಯಾದಂತ ದೇವರು ಸುರುಳಿ ಇತ್ತಲ್ಲ, ತಂದೆಯಾದ ದೇವರ ಕೈಯಲ್ಲಿ ಸುರುಳಿ ಇತ್ತಲ್ಲ, ಆ ಸುರುಳಿ ಇದ್ದಂತ ಮಾತುಗಳನ್ನ ಯೇಸು ಕ್ರಿಸ್ತನು ಹೇಳಿದಾನೆ. ಆ ಸುರುಳಿಯಲ್ಲಿ ಇದ್ದಂತ ಮಾತುಗಳನ್ನ ಪವಿತ್ರಾತ್ಮನ ಹೇಳಿದಾನೆ ಎನ್ನುವಂತ ಮಾತು ಸ್ಪಷ್ಟವಾಯ್ತು ಇಲ್ಲಿಗೆ. ಈಗ ಇಲ್ಲಿ ಒಂದು ಸಂದರ್ಭವನ್ನು ನಾವು ಗಮನಿಸಬೇಕು. ಅದೇನು ಅಂತಂದ್ರೆ ಮುಂದೆ ಓದಿ ಆ ಮಾತನ 14ನೇ ವಚನವನ್ನ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ತಂದೆಗೆ ಇರುವುದೆಲ್ಲ ನನ್ನದು, ಆದದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವೆನೆಂದು ಹೇಳಿ. ಈಗ ಇಲ್ಲಿ ಒಂದು ಮಾತು ಕಾಣುತ್ತೆ. ಅದೇನು ಅಂದ್ರೆ ಒಂದು ಕುರಿ ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನ ಕಂಡೆ. ಆ ವಚನ ನೋಡಿ, ಅದನ್ನ ಓದು. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನು ಅಂದ್ರೆ 5ನೇ ಅಧ್ಯಾಯ 6ನೇ ವಚನ. ಆ ಮಾತನ್ನ ಗಮನಿಸಿ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನ ಕಂಡೆನು. ಈಗ ಈ ಒಂದು ಯೋಹಾನನಿಗೆ ದರ್ಶನವನ್ನು ಕೊಡುವಂತ ಸಮಯದಲ್ಲಿ ಇಲ್ಲ, ಆತನ ಈ ಪ್ರಕಟಣೆ ಗ್ರಂಥವನ್ನ ಬರೆಯುವಂತ ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿಲ್ವಾ? ಹಂಗಂತ ನಾವು ಬೈಬಲ್ನ ಹುಡುಕುವಂಥದ್ದಾದ್ರೆ ಆತನ ಮರಣವನ್ನು ಹೊಂದಿದನೇ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮರಣ ಹೊಂದಿರುವಂತ ಆತನು ಪರಲೋಕದಲ್ಲಿ ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವಂತದ್ದೇನು? ಆಲ್ರೆಡಿ ಆತನ ಅಲ್ಲೇನೆ ಕುಯ್ಯಲ್ಪಟ್ಟಿದ್ದಾನೆ, ಮರಣವನ್ನು ಅನುಭವಿಸಿದ್ದಾನೆ. ಆದ್ರೆ ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ನೋಡದೆ ಎಂಬುದಾಗಿ ಆತನು ಅಲ್ಲಿ ದರ್ಶನದಲ್ಲಿ ಕಾಣ್ತಾ ಐತೆ ಅಂತ ಅಂದ್ರೆ ಯೇಸು ಕ್ರಿಸ್ತನು ಈ ಮಾತನ್ನ ಗ್ರಂಥಕರ್ತನು ಬರೆಯುವಂತ ಸಮಯದಲ್ಲಿ ಮರಣವನ್ನ ಹೊಂದಿಲ್ವಾ? ಆಲೋಚನೆ ಮಾಡಿ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನು ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಮುಂದೆ ನಡೆಯಬೇಕಾಗಿರುವಂಥದ್ದು ಮಾತ್ರವೇ ಇದೆ ಎಂಬುದಾಗಿ ಕೆಲವರು ಹೇಳುವಂತ ರೀತಿಯಲ್ಲಿ ನಾವು ಕೂಡ ಅಂದ್ಕೊಂಡ್ರೆ ತಪ್ಪು. ನಡೆದೋಗಿರುವಂತ ಕಾರ್ಯವೂ ಕೂಡ ಇದೆ ಎನ್ನುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ಇಲ್ಲಿ ಮತ್ತೆ ಅಷ್ಟು ಮಾತ್ರ ಅಲ್ಲದೇನೆ ಒಂದು ವೇಳೆ ಯೇಸು ಕ್ರಿಸ್ತನು ಆ ಒಂದು ಪ್ರಕಟಣೆ ಗ್ರಂಥವನ್ನ ಬರೀತಿರುವಂತ ಸಮಯದಲ್ಲಿ ಒಂದು ವೇಳೆ ಏನಾದ್ರೂ ಆತನ ಮರಣವನ್ನು ಹೊಂದಿಲ್ಲ, ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಅದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಅಂದುಕೊಳ್ಳುವಂಥದ್ದಾದ್ರೆ
ಅದು ಮುಂದೆ ನಡೆಯುವಂಥದ್ದು ಎಂಬುದಾಗಿ ಅಂದ್ಕೊಳ್ಳುವಂಥದ್ದಾದ್ರೆ ಆತನ ಭೂಮಿ ಮೇಲೆ ಇರಬೇಕಾಗಿತ್ತು, ಇಲ್ಲ ಆ ಮರಣವನ್ನು ಹೊಂದಿರಬಾರ್ದಾಗಿತ್ತು. ಆದ್ರೆ ಅದು ನಡೆದೋಗಿದೆ. ಗಮನಿಸಿ, ಪ್ರಕಟಣೆ ಗ್ರಂಥದಲ್ಲಿ ಯಾವ ಕಾರ್ಯಗಳಿದೆಯೋ ಅಂತ, ಅಂದ್ರೆ ಭೂತಕಾಲಕ್ಕೆ ಸಂಬಂಧಪಟ್ಟಂತ ಕಾರ್ಯವೂ ಇದೆಯಾ, ಅದು ಇದೆ. ಈ ಮಾತನ್ನು ಓದಿ ಯೇಸು ಕ್ರಿಸ್ತನು ಆ ಒಂದು ಗ್ರಂಥವನ್ನ ವಿಚಿತನೆ ಅಂತ ಹೇಳಿ ಅಂದ್ಕೊಳ್ತಾರೆ ಹೊರತು ಆ ಸುರುಳಿಯೇ ನಮ್ಮ ಕೈಯಲ್ಲಿರುವಂತ ಬೈಬಲ್ ಎಂಬುದಾಗಿ ಯಾರು ಬಯಸಲ್ಲ. ನಾನು ಹೇಳಿದಂತ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನ ಕಂಡೆನು ಎಂಬುದಾಗಿ ಆ ಮಾತನ್ನು ಓದಿ ಇದು ಮುಂದೆ ನಡಿಬೇಕಾಗಿರುವಂಥದ್ದು, ಮುಂದೆ ಆತನು ಬಲಿಯಾಗ್ತಾನೆ, ಮುಂದೆ ಆ ಗ್ರಂಥವನ್ನು ಬಿಚ್ತಾನೆ ಎಂಬುದಾಗಿ ಒಂದು ವೇಳೆ ಇವರು ಅಂದುಕೊಳ್ಳುವಂಥದ್ದೇ ಆದ್ರೆ ಅದು ತಪ್ಪು. ಯಾಕೆ ಅಂತ ಅಂದ್ರೆ ಅದು ಮುಂದೆ ನಡೀತದೆ ಎಂಬುದಾಗಿ ಅಂದ್ಕೊಳ್ತಿದ್ದಾರೆ ಹೊರತು ಈ 66 ಪುಸ್ತಕಗಳಿಂದ ಕೂಡಿರುವಂತ ಈ ಒಂದು ಬೈಬಲ್ಲೇ ದೇವರ ಕೈಯಲ್ಲಿ ಒಂದು ಕಾಲದಲ್ಲಿ ಅಂದ್ರೆ ಈ ಭೂಮಿ ಆಕಾಶಗಳೆಲ್ಲ ನಿರ್ಮಾಣವಾಗೋದಕ್ಕಿಂತ ಮೊದಲನೇ ದೇವರ ಕೈಯಲ್ಲಿ ಇದ್ದಂತ ತನ್ನ ಮನಸ್ಸಿನಲ್ಲಿ ಏನಿದೆಯೋ ಆ ಮಾತುಗಳಿಂದ ಕೂಡಿರುವಂತ ಆ ಒಂದು ಸುರುಳಿ, ಅದು ಆ ಒಂದು ಗ್ರಂಥ, ಅದುವೇ ಬೈಬಲ್. ಗಮನಿಸಿ, ದೇವರ ಕೈಯಲ್ಲಿ ಇದ್ದಿದ್ದು ಸುರುಳಿ ಬೇರೆ ಯಾವುದೋ ಅಲ್ಲ, ಈ ಬೈಬಲೇ. ಈ ಬೈಬಲ್ ದೇವರ ಮಾತುಗಳಿದೆ, ಪರಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳಿದೆ, ನರಕಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳಿದೆ, ಕಣ್ಣಿಗೆ ಕಾಣದೇ ಇರುವಂತ ಆತ್ಮಸ್ವರೂಪನಾಗಿರುವಂತ ದೇವರ ಕಾರ್ಯಗಳಿದೆ, ಕಣ್ಣಿಗೆ ಕಾಣದೇ ಇರುವಂತ ಆತ್ಮರೂಪವಾಗಿಯೇ ಇರುವಂತ ಸೈತಾನನ ಕಾರ್ಯಗಳು ಕೂಡ ಇದೆ, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತೆ ಮಾತುಗಳು ಕೂಡ ಇದೆ. ಗಮನಿಸಿ, ದೇವರ ಕೈಯಲ್ಲಿ ಇದ್ದಂಥದ್ದು ಸುರುಳಿ ಬೇರೆ ಯಾವುದೋ ಅಲ್ಲ, ಈ 66 ಪುಸ್ತಕಗಳಿಂದ ಕೂಡಿರುವಂತ ಬೈಬಲ್. ಇದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಈ ಒಂದು ಬೈಬಲ್ ಅಂದ್ರೆ ಮನುಷ್ಯನಿಗೆ ಬೆಲೆ ಎನ್ನುವಂಥದ್ದಿಲ್ಲ. ಇವತ್ತು ಏನು ವಿಧವಾದಂಥ ವರ್ಷಗಳಿಂದ ಕೂಡಿರುವಂಥ ಬೈಬಲ್ಗಳನ್ನ ಪ್ರಿಂಟಿಂಗ್ ಮಾಡ್ತಾ, ಆ ಪ್ರಿಂಟಿಂಗ್ಗಳಲ್ಲಿ ಎಷ್ಟೋ ಮಿಸ್ಟೇಕ್ಗಳನ್ನ ಪ್ರಿಂಟಿಂಗ್ ಮಾಡ್ತಾ ಮನುಷ್ಯರನ್ನ ಕೆಡಿಸ್ತಾ ಇದ್ದಾನೆ ಸೈತಾನ. ಇವತ್ತು ಆ ವರ್ಷನ್ನು ಈ ವರ್ಷನ್ನು ಮತ್ತೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡುವಂಥ ಸಮಯದಲ್ಲಿ ಎಷ್ಟೋ ಲೋಪಗಳು. ಗಮನಿಸಿ, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡುವಂಥ ಸಮಯದಲ್ಲಿ ಲೋಪಗಳು ಯಾಕೆಂದ್ರೆ ನಾವು ಎಷ್ಟೋ ಮಾತುಗಳನ್ನ ಕನ್ನಡ ಬೈಬಲಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಇಂತಿಂಥ ತಪ್ಪುಗಳಿದೆ, ಇಂತಿಂಥ ಮಿಸ್ಟೇಕ್ಗಳಿದೆ, ಇದನ್ನ ನಾವು ಸರಿಪಡಿಸ್ಕೊಂಡು ನೋಡ್ಕೋಬೇಕು ಅಂತ. ದೇವರು ಎಷ್ಟೋ ಭದ್ರತೆಯಿಂದ 7 ಮುದ್ರೆಗಳಿಂದ ಮುದ್ರಿಸಿ 7 ಎನ್ನುವಂಥ ಸಂಖ್ಯೆಯನ್ನ ನಾವು ಬೈಬಲಲ್ಲಿ ಕೆಲವೊಂದು ಅರ್ಥಗಳನ್ನ ಗಮನಿಸುವಂಥದ್ದಾದ್ರೆ ಸಂಪೂರ್ಣ ಎನ್ನುವಂಥ ಅರ್ಥವನ್ನ ಕೊಡುತ್ತೆ. ಈಗ ದೇವರು 7 ಮುದ್ರೆಗಳಿಂದ ಮುದ್ರಿಸಿದ್ದಾನೆ ಅಂದ್ರೆ ಏನರ್ಥ? ಸಂಪೂರ್ಣವಾದಂಥ ರೀತಿಯಲ್ಲಿ ಭದ್ರಪಡಿಸಿದ್ದಾನೆ. ಆ ದೇವರ ಮನಸ್ಸಿನಲ್ಲಿದ್ದಂಥ ಮಾತುಗಳಿಂದ ಕೂಡಿರುವಂತ ಆ ಒಂದು ಗ್ರಂಥಕ್ಕೆ, ಆ ಒಂದು ಸುರುಳಿಗೆ 7 ಮುದ್ರೆಗಳಿಂದ ಆತನು ಮುದ್ರಿಸಿದ್ದಾನೆ ಅಂತಂದ್ರೆ ಪರಿಪೂರ್ಣವಾದಂಥ ಭದ್ರತೆಯನ್ನ ಇಟ್ಟಿದ್ದಾನೆ. ಆದ್ರೆ ಇವತ್ತು ಮನುಷ್ಯನ ಕೈಗೆ ಅದು ಯಾವ ರೀತಿಯಾಗಿದೆ ಅಂದ್ರೆ ಎಷ್ಟೋ ಅಪಾರ್ಥಕ್ಕೆ ಗುರಿಯಾಗೋಗಿದೆ. ದೇವರ ಕೈಯಲ್ಲಿ ಮುದ್ರಿಸಲ್ಪಟ್ಟಂತ ಆ ಒಂದು ಭದ್ರತೆಯಿಂದ ಕೂಡಿದ್ದಂಥ ಗ್ರಂಥ ಇವತ್ತು ಭದ್ರತೆಯೇ ಇಲ್ಲದಂಥ ರೀತಿಯಲ್ಲಿ ಅವಮಾನಕ್ಕೆ, ಅಪಹಾಸ್ಯಗಳಿಗೆ, ಕೆಲಸಕ್ಕೆ ಬಾರದಂಥ ರೀತಿಯಲ್ಲಿ ಆಗೋಗಿದೆ ಈ ಬೈಬಲ್ ಎನ್ನುವಂಥದ್ದು. ಗಮನಿಸಿ, ದೇವರು ಯಾವ ರೀತಿಯಾಗಿ ಅದನ್ನು ನೋಡ್ಕೊಂಡಿದ್ನೋ ಅಂತಾನ, ಯಾವ ರೀತಿಯಾಗಿ ದೇವರ ವಾಕ್ಯಗಳು ಎನ್ನುವಂಥದ್ದು ಅಪಾರ್ಥವನ್ನು ಮಾಡಿಕೊಂಡಿದ್ದಾರೋ, ಯಾವ ರೀತಿಯಾಗಿ ದೇವರ ಮಾತುಗಳಿಗೆ ಭದ್ರತೆ ಎನ್ನುವಂಥದ್ದಿಲ್ವೋ, ಯಾವ ರೀತಿಯಾಗಿ ಇವರು ಭಾಷೆಯಿಂದ ಇನ್ನೊಂದು ಭಾಷೆಗೆ ಮಾಡುವಂತ ಒಂದು ಅನುವಾದವನ್ನು ಮಾಡುವಂಥ ಸಮಯದಲ್ಲಿ ಯಾವ ರೀತಿಯಂತ ತಪ್ಪುಗಳನ್ನು ಮಾಡಿದಾರೋ ಒಂದ್ಸರಿ ಕೆಲವೊಂದು ಮಾತುಗಳನ್ನ ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 55ನೇ ವಚನವನ್ನು ಗಮನಿಸಿ. ಮತ್ತಾಯ 13:55. ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬವಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಗಮನಿಸಿ, ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ ಎಂಬುದಾಗಿದೆ. ಅಂದ್ರೆ ಒಂದು ಸಮಯದಲ್ಲಿ ಅಕ್ಕ ತಂಗಿಯರೆಲ್ಲರೂ ಕೂಡ ನಮ್ಮಲ್ಲಿ ಇದ್ದಾರಲ್ಲವೇ ಎನ್ನುವಂತ ಮಾತಿಲ್ಲಿತ್ತು. ಅಂದ್ರೆ ತೆಲುಗು ಭಾಷೆ, ಕನ್ನಡ ಭಾಷೆಯಲ್ಲಿ ಕೆಲವೊಂದು ಸಾರಿ ಇದನ್ನ ಸರಿಯಾಗಿ ಬಂದಿದೆ. ತೆಲುಗು ಭಾಷೆಯಲ್ಲಿ ಅಕ್ಕ ಚೆಲ್ಲೆಂಡ್ರಲು ಎಂಬುದಾಗಿ ಇರುವಂತ ಮಾತಿತ್ತು. ಅಂದ್ರೆ ಈಗ
ಯೇಸು ಕ್ರಿಸ್ತನ್ಗಿಂತ ಮೊದಲನೇನೆ ಏನಾದ್ರು ಒಂದು ವೇಳೆ ಯೇಸು ಕ್ರಿಸ್ತನ್ಗೆ ಅಕ್ಕ ಇದ್ದಾಳೆ ಅಂತ ಅಂದ್ರೆ ಮರಿಯಳು ಪವಿತ್ರಳು ಎಂಬುದಾಗಿ ಹೇಳೋದಕ್ಕೆ ಬರಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನೇ ಜ್ಯೇಷ್ಠನಾಗಬೇಕು ಮರಿಯಳಿಗೆ, ಆತನೇ ಮೊದಲು ಬರಬೇಕು, ಆತನ ತರುವಾಯವೇ ಎಲ್ಲರೂ ಬರಬೇಕು. ಬೈಬಲ್ ಕೂಡ ಏನ್ ಹೇಳ್ತಿದೆ, ಯೇಸು ಕ್ರಿಸ್ತನು ಹುಟ್ಟಿದಂತ ತರುವಾಯವೇ ಯೋಸೇಫನು ಮರಿಯಳಲ್ಲಿ ಸೇರ್ದ ಎನ್ನುವಂತ ಮಾತು ಕಾಣುತ್ತೆ. ಯೇಸು ಕ್ರಿಸ್ತನಿಗೆ ಮೊದಲೇ ಹುಟ್ಟಿದಾನೆ ಅಂದ್ರೆ ಏನರ್ಥ, ಯೇಸು ಕ್ರಿಸ್ತನ ಜನ್ಮ ಪವಿತ್ರವಾದದ್ದು ಅಲ್ಲ ಎಂಬುದಾಗಿ ಆಗೋಗುತ್ತೆ. ಗಮನಿಸಿ, ಆಗಿರುವಂತ ಕಾರಣ ಇಂತಿಂತ ತಪ್ಪುಗಳು ಕಾಣುತ್ತೆ. ಅಷ್ಟು ಮಾತ್ರವಲ್ಲದೇನೆ ಈ ಒಂದು ಈ ತೆಲುಗು ಭಾಷೆ ಬೈಬಲಲ್ಲಿ ಏನ್ ಕಾಣುತ್ತೋ, ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿ. ಅಬ್ರಹಾಮು ಶೋಧಿಂಪಬಡಿ ವಿಶ್ವಾಸವನ್ನು ಬಟ್ಟಿ ಅಬ್ರಹಾಮನು ಶೋಧಿಸಲ್ಪಟ್ಟು ಎಂಬುದಾಗಿ ಇದೆ. ಅಬ್ರಹಾಮನು ಶೋಧಿಸಲ್ಪಟ್ಟು ಅಂದ್ರೆ ಯಾವುದಾದ್ರೂ ವಿಷಯದಲ್ಲಿ, ಆತನ ಮಗನನ್ನ ಸಮರ್ಪಣೆ ಮಾಡುವಂತ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಡ್ತಾ ಇದೆ. ಅಬ್ರಹಾಮನ್ನ ದೇವರು ಶೋಧಿಸ್ದ ಅಂತಾನೆ. ದೇವರು ಒಂದು ವೇಳೆ ಶೋಧಿಸ್ತಾನ ಮನುಷ್ಯನನ್ನ, ಇಲ್ಲ ಶೋಧಿಸಲ್ವಾ ಎಂಬುದಾಗಿ ನಾವು ನೋಡುವಂತದ್ದಾದ್ರೆ, ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ, ದೇವರು ಮನುಷ್ಯನನ್ನ ಶೋಧಿಸುವಂತದ್ದಾದ್ರೆ ಮನುಷ್ಯನು ಪರಿಪಕ್ವವಾಗಿ ಆತನ ನೀತಿವಂತನಾಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೇವರ ಮನುಷ್ಯನಿಗೆ ಕಷ್ಟ ಕೊಡುವುದಾದ್ರೆ ಆ ಕಷ್ಟದಿಂದ ಆತನ ಪಾರಾಗೋದಕ್ಕೆ ಸಾಧ್ಯ ಇಲ್ಲ. ಅದು ಈ ಮಾತಿನ ಭಾವ. ಈಗ ಇದೇ ನಾವು ಬೈಬಲ್ನ ಒಂದ್ಸರಿ ದೇವರು ಶೋಧಿಸಲ್ವಾ ಎಂಬುದಾಗಿ ನಾವು ಇದೇ ತೆಲುಗು ಭಾಷೆಯ ಬೈಬಲ್ನ ನಾವು ಹುಡುಕುವಂತದ್ದಾದರೆ, ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 13ನೇ ವಚನ. దేవుడు కీడు విషయమై శోధింపబడనేరడు, ఆయన ఎవనిని ಶೋಧಿಂಪಡು, ಆತನು ಯಾರನ್ನೂ ಶೋಧಿಸಲ್ಲ ಎನ್ನುವಂತ ಮಾತು ಯಾಕೋಬನ ಗ್ರಂಥ 1ನೇ ಅಧ್ಯಾಯ 13ನೇ ವಚನದಲ್ಲಿ ಕಾಣುತ್ತೆ. ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ 11ನೇ ಅಧ್ಯಾಯ 17ನೇ ವಚನದಲ್ಲಿ ಅಬ್ರಹಾಮನು ಶೋಧಿಸಲ್ಪಟ್ಟ ಎಂಬುದಾಗಿ ಇದೆ. ಗಮನಿಸಿ, ಒಂತವ ಶೋಧಿಸಲ್ಲ ದೇವರು ಎಂಬುದಾಗಿ ಒಂತವಿದೆ, ಒಂತವ ದೇವ್ರ ಶೋಧನೆ ಕೊಟ್ಟ ಎಂಬುದಾಗಿ ಇದೆ, ದೇವ್ರು ಶೋಧಿಸಿದ ಎಂಬುದಾಗಿ ಇದೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು? ಇದರಲ್ಲಿ ಎರಡರಾಗ ಯಾವ್ದನ್ನ ಒಂದೇ ಸರಿಯಾಗಿರ್ಬೇಕು. ಯಾಕಂದ್ರೆ ಎರಡು ಕೂಡ ಸರಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ದೇವರು ಎರಡು ಮಾತನ್ನು ಮಾತನಾಡುವಂತವನ, ದೇವರು ಎರಡು ಮಾತನ್ನು ಮಾತನಾಡುವಂಥದ್ದಾದ್ರೆ ದೇವರು ಸುಳ್ಳುಗಾರನು. ದೇವರು ಎರಡು ನಾಲಿಗೆ ಉಳ್ಳವಂತವನಾದ್ರೆ ಮನುಷ್ಯನ ರೀತಿಯಲ್ಲಿ ದೇವರು ಸುಳ್ಳುಗಾರನು, ದೇವರು ನ್ಯಾಯವಂತನಲ್ಲ. ಆದ್ರೆ ದೇವರು ಅನ್ಯಾಯವಂತನ, ದೇವರು ಪಾಪ ಮಾಡುವಂತವನ, ಎರಡು ನಾಲಿಗೆ ಉಳ್ಳವನ? ಅದು ಯಾವ ಲಕ್ಷಣವೂ ಕೂಡ ದೇವರಲ್ಲಿ ಇಲ್ಲ. ಹಾಗಿದ್ರೆ ಇದೇನು ನಡೆದಿರುವಂಥದ್ದು? ಬೈಬಲ್ ಅಲ್ಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ನಡೆದಿರುವಂತ ತರ್ಜುಮೆ ಮಾಡುವಂತ ಸಮಯದಲ್ಲಿ ನಡೆದಿರುವಂತ ಲೋಪವೇ ಹೊರತು ಇದು ಸತ್ಯವಾದಂಥ ಸಂಗತಿ ಅಲ್ಲ. ಕನ್ನಡ ಭಾಷೆಯಲ್ಲಿ ಏನಿದೆಯೋ ಆ ಮಾತನ್ನು ಒಂದ್ಸರಿ ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ 11ನೇ ಅಧ್ಯಾಯ 17ನೇ ವಚನದಲ್ಲಿ ಕನ್ನಡ ಭಾಷೆ ಬೈಬಲ್ ಅಲ್ಲಿ ಏನಿದೆಯೋ ಆ ಮಾತನ್ನು ಗಮನಿಸಿ. ಅಬ್ರಹಾಮನು ಪರಿಶೋಧಿತನಾಗಿ, ದೇವರು ಆತನನ್ನು ಪರೀಕ್ಷೆ ಮಾಡಿದರೆ ಹೊರತು ಶೋಧನೆಯನ್ನು ಕೊಟ್ಟಿಲ್ಲ. ನೋಡಿ, ಕನ್ನಡ ಭಾಷೆಯಲ್ಲಿ ಸರಿಯಾಗಿದೆ ಕೆಲವು ಮಾತುಗಳು, ಈ ಭಾಷೆಯಲ್ಲಿ ಕೆಲವು ಮಾತು ಆ ಭಾಷೆ, ಈ ರೀತಿಯಾದಂಥ ಲೋಪಗಳು. ಯಾಕೆ ಈ ರೀತಿಯಂಥ ಲೋಪಗಳು? ಸೈತಾನನ ಕುತಂತ್ರಗಳು, ಸೈತಾನನ ಆಲೋಚನೆಗಳು. ಗಮನಿಸಿ, ಇವತ್ತು ನಾವು ಇಂಗ್ಲಿಷ್ ಬೈಬಲಲ್ಲೂ ಕೆಲವು ಮಾತುಗಳನ್ನು ನೋಡುವಂಥದ್ದಾದರೆ ಅಕ್ಕ ತಂಗಿಯರು ಎನ್ನುವಂಥ ಮಾತೇ ಕಾಣುತ್ತೆ. ಯೇಸು ಕ್ರಿಸ್ತನಿಗೆ ಅಕ್ಕ ಎನ್ನುವಂಥದ್ದು ಇದ್ರೆ ಅದು ತಪ್ಪು. ಇದನ್ನ ಸ್ಪಷ್ಟವಾಗಿ ನಾವು ಗಮನಿಸಬೇಕು. ಈಗ ದೇವರು ಶೋಧನೆಯನ್ನ ಕೊಡಲ್ಲ ಅಂತ ಆದ್ರೆ ಶೋಧನೆಯನ್ನ ಇನ್ಯಾರು ಕೊಡ್ತಾರೆ? ಯಾರು ಶೋಧನೆಯನ್ನ ಕೊಡ್ತಾರೆ? ಶೋಧಕನ ಯಾರು? ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. ಆಗ ಆ ಶೋಧಕನು ಗಮನಿಸಿ, ಸಾಕು. ಯಾರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ? ಸೈತಾನನ ವಿಷಯದಲ್ಲಿ ಶೋಧಕನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಸೈತಾನನೇ ಶೋಧಕನು ಹೊರತು ದೇವರು ಶೋಧಕನಲ್ಲ. ಯಾಕಂದ್ರೆ ಮನುಷ್ಯನ ವಿಷಯದಲ್ಲಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ, ಇವನು ಯಾವ ರೀತಿಯಾಗಿ ಮಾಡ್ತಾನೆ, ಇವನು ಯಾವ ರೀತಿಯಾಗಿ ಬದುಕ್ತಾನೆ, ಎಲ್ಲವೂ ಕೂಡ ದೇವರಿಗೆ ಗೊತ್ತಿದೆ. ಆಗಿರುವಂತ ಕಾರಣ ದೇವರು ಪರೀಕ್ಷೆ ಮಾಡಬಹುದೇ ಹೊರತು ಶೋಧನೆಯನ್ನು ಕೊಡಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈಗ ದೇವರು ಒಂದ್ ವೇಳೆ ಎಲ್ಲೋ ಒಂದು ಜಾಗದಲ್ಲಿ ಹೌದು ಅಂತ ಹೇಳಿ ಇನ್ನೊಂದು ಜಾಗದಲ್ಲಿ ಇಲ್ಲ ಅಂತ ಹೇಳಿ ಬೈಬಲಲ್ಲಿ ಹೇಳುವಂಥದ್ದಾದ್ರೆ ಅದು ತಪ್ಪಾಗಿ ಹೋಗುತ್ತೆ. ಆಗಿರುವಂತ ಕಾರಣ ಇದನ್ನು ತರ್ಜುಮೆ ಮಾಡುವಂಥವರ ತಪ್ಪೇ ಹೊರತು ದೇವರ ತಪ್ಪು ಅಲ್ಲ, ದೇವರ ಮಾತುಗಳಲ್ಲಿ ತಪ್ಪಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಪದೇ ಪದೇ ಜ್ಞಾಪನಿಸ್ಕೋಬೇಕಾಗಿರೋದು ಒಂದು ಮಾತಿದೆ. ಅದೇನಾದ್ರೂ ಕೀರ್ತನೆಗಳು 19ನೇ ಕೀರ್ತನೆ
7ನೇ ವಚನವನ್ನ ಒಂದ್ಸರಿ ಆ ಮಾತನ್ನು ಗಮನಿಸಿ. ಯೆಹೋವನ ಧರ್ಮಶಾಸ್ತ್ರವು ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು. 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 ಸಾಕು ಸಾಕು, ಅದರಲ್ಲಿ ಲೋಪ ಎನ್ನುವಂಥದ್ದಿಲ್ಲ. ಲೋಪ ಇಲ್ಲದಲೇ ಇರುವಂತ ಬೈಬಲಲ್ಲಿ ಲೋಪ ಇರುವಂತ ಮಾತುಗಳು ಯಾವ ರೀತಿಯಾಗಿ ಕಾಣುತ್ತೆ? ಲೋಪ ಎನ್ನುವಂಥದ್ದು ಬಂದಿರುವಂಥದ್ದು ಮನುಷ್ಯರಿಂದಲೇ ಹೊರತು ದೇವರಿಂದ ಅಲ್ಲ ಎನ್ನುವಂಥ ಈ ಮಾತನ್ನು ಗಮನಿಸಬೇಕು. ದೇವರು ಎಷ್ಟೋ ಒಂದು ಎಷ್ಟೋ ಒಂದು ಶ್ರೇಷ್ಠವಾದಂಥ ರೀತಿಯಲ್ಲಿ ದೇವರು ತನ್ನ ಗ್ರಂಥಕ್ಕೆ ಮುದ್ರೆಯನ್ನು ಹಾಕಿ ಆತನು ಭದ್ರಪಡಿಸಿ ದೇವರು ಕಾಪಾಡಿದರೆ ಇವತ್ತು ಕ್ರೈಸ್ತರ ಮಧ್ಯದಲ್ಲಿ ಬೈಬಲ್ ಎನ್ನುವಂಥದ್ದು ಹೀನ ಸ್ಥಿತಿಗೆ ಜಾರವಾಗಿದೆ. ಇದಕ್ಕೆ ಕಾರಣ ಏನು ಅಂದರೆ ಕ್ರೈಸ್ತರೇ, ಬೈಬಲ್ ಹಿಡಿದಿರುವಂಥ ಕ್ರೈಸ್ತರೇ ಬೈಬಲ್ಗಿರುವಂಥ ಶ್ರೇಷ್ಠತೆಯನ್ನು ಕಳೆದಿದ್ದಾರೆ ಅಂತೇಳಿ ಒಂದೇ ಮಾತನ್ನು ಹೇಳ್ಬೋದು. ಯಾಕೆ ಅಂತಂದರೆ ಬೈಬಲ್ಗೆ ವಿರುದ್ಧವಾದಂಥ ಬೋಧನೆಗಳು, ಬೈಬಲ್ಗೆ ವಿರುದ್ಧವಾಗಿರುವಂಥ ನಡವಳಿಕೆಗಳು, ಬೈಬಲ್ಗೆ ವಿರುದ್ಧವಾಗಿರುವಂಥ ರೀತಿಯಲ್ಲಿ ದೇವರನ್ನ ಸೇವಿಸುವಂಥದ್ದು, ಕುಣಿಯುವಂಥದ್ದು, ಕಿರ್ಚುವಂಥದ್ದು ಸಭೆಗಳಲ್ಲಿ, ಇದೆಲ್ಲವೂ ಕೂಡ ಬೈಬಲಲ್ಲಿ ಇದೆಯಾ? 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಬಂದಂಥ ತರುವಾಯ ಯಾವ ಅಪೊಸ್ತಲರಾಗಿರಲಿ, ಯೇಸು ಕ್ರಿಸ್ತನಾಗಿರಲಿ, ಶಿಷ್ಯಂದಿರಾಗಿರಲಿ, ಇಲ್ಲ ಯಾವುದೇ ಭಕ್ತರಾಗಿರಲಿ, ಯಾರಾದರೂ ಕಿರ್ಚಾಡಿದಾರ ಸಭೆಗಳಲ್ಲಿ? ಮನೆಗಳಲ್ಲಿ ಸಭೆಗಳನ್ನು ಮಾಡ್ತಾ ಇದ್ರು. ಯಾರಾದರೂ ಕಿರ್ಚಾಡದಂಥ ರೀತಿಯಲ್ಲಿ ಬೈಬಲಲ್ಲಿ ಒಂದು ರೆಫರೆನ್ಸ್ ಕಾಣುತ್ತಾ? ಕಾಣಲ್ಲ. ಆದರೆ ಯಾಕೆ ಅವರು ಬೈಬಲ್ಗೆ ವ್ಯತಿರೇಕವಾಗಿರುವಂಥ ಜೀವನಗಳು? ಆಲೋಚನೆ ಮಾಡಿ ಒಂದ್ಸರಿನ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಹೇಳಿದಂಥ ಮಾತನ್ನು ಒಂದ್ಸರಿ ಗಮನಿಸಿ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 9ನೇ ವಚನ ಮತ್ತೆ 13ನೇ ವಚನ. ಆತನು ಇನ್ನೂ ಅವರಿಗೆ ನೀವು ನಿಮ್ಮ ಸಂಪ್ರದಾಯಗಳನ್ನ ಹಿಡಿದು ನಿಮ್ಮ ಸಂಪ್ರದಾಯಗಳನ್ನು ಹಿಡಿದು ನಡೆಸುವುದಕ್ಕೋಸ್ಕರ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡ್ತಾ ಇದ್ದೀರಾ. ನಿಮ್ಮ ಸಂಪ್ರದಾಯಗಳೇ ಹೆಚ್ಚಾಗಿ ಹೋಗಿದೆ ಹೊರತು, ನಿಮ್ಮ ವ್ಯವಸ್ಥೆಗಳೇ ಹೆಚ್ಚಾಗಿ ಹೋಗಿದೆ ಹೊರತು, ನನ್ನ ಸಭೆ, ನನ್ನ ವಿಶ್ವಾಸಿಗಳು ಬರೀ ಯಾವಾಗಲೂ ನಂದು ಅಂತ ಹೇಳಿದೆ ಅಂತಂದ್ರೆ ದೇವರದ್ದು ಇದೆಲ್ಲವೂ ಕೂಡ ಎಂಬುದಾಗಿ ದೇವರ ಮಾತುಗಳನ್ನು ತೆಗೆದುಕೊಂಡು ಆಲೋಚನೆ ಮಾಡಲ್ವಾ? ಈ ಸಭೆಯ ವಿಶ್ವಾಸಿ ಆ ಸಭೆಗೆ ಹೋದ್ರೆ ಆತನ ಸೇರಿಸ್ಕೊಳ್ಳಲ್ಲ. ಯಾಕೆಂದ್ರೆ ಇಲ್ಲಿಂದ ಕೆಲವು ಆತ್ಮಗಳನ್ನು ಎಳ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿ. ಆ ಪಾಸ್ಟರ್ ಕಂಡ್ರೆ ಈ ಸೇವಕನ್ ಕಂಡ್ರೆ ಆ ಸೇವಕನ್ಗಾಗಲ್ಲ, ಆ ವಿಶ್ವಾಸಿ ಕಂಡ್ರೆ ಈ ವಿಶ್ವಾಸಿಗಾಗಲ್ಲ, ಇವ್ರು ಅಲ್ಲಿಗೆ ಹೋಗಲ್ಲ, ಅವ್ರು ಇಲ್ಲಿಗೆ ಬರಲ್ಲ, ಅವ್ರ ಬೋಧನೆನೇ ಬೇರೆ, ಇವ್ರ ಬೋಧನೆನೇ ಬೇರೆ, ಇವ್ರ ಬೋಧನೆ ಅಂತ ಅವ್ರು ಬದುಕಲ್ಲ, ಅವ್ರ ಬೋಧನೆ ಅಂತ ಇವ್ರು ಬದುಕಲ್ಲ. ಭಯಂಕರವಾದಂಥ ರೀತಿಯಲ್ಲಿ ಇವತ್ತು ಸೈತಾನನು ಕೆಡಿಸಿದ್ದಾನೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ದೇವರ ಗ್ರಂಥವಾಗಿರುವಂಥ ಈ ಒಂದು ಬೈಬಲಲ್ಲಿ ದೇವರ ಬದುಕುವಂಥ ರೀತಿಯಲ್ಲಿ ಮನುಷ್ಯನನ್ನು ಬದುಕುವುದಕ್ಕೆ ಹೇಳಿರುವಂಥ ಮಾತುಗಳೇ ಬೇರೆ, ಇವರು ಬದುಕುವಂಥ ರೀತಿಯಲ್ಲಿ ಆತನ ಪ್ರೇರೇಪಣೆ ಕೊಟ್ಟಿರುವಂಥದ್ದೇ ಬೇರೆ. ಆಲೋಚನೆ ಮಾಡಬೇಕು ಈ ಮಾತುಗಳನ್ನು. ಆಗಿರುವಂಥ ಕಾರಣ ದೇವರು ಎಷ್ಟೋ ವಾಸ್ತವವಾದಂಥ ಸಂಗತಿಗಳನ್ನು ದೇವರು ಬರೆಸಿಕೊಟ್ರೆ ಇವತ್ತು ಈ ವಾಸ್ತವಗಳನ್ನು ಮನುಷ್ಯರ ಮಧ್ಯದಲ್ಲಿ ನಾಶಪಡಿಸಿ ಇದೇ ಸತ್ಯ ಎನ್ನುವಂಥ ರೀತಿಯಲ್ಲಿ ಸುಳ್ಳುಗಳನ್ನೇ ನಂಬುವಂಥ ರೀತಿಯಲ್ಲಿ ಪ್ರೇರೇಪಣೆಯನ್ನು ಕೊಟ್ಟು ಇವರೆಲ್ಲರೂ ಕೂಡ ಆ ರೀತಿಯಾಗಿ ಆತನ ಪ್ರೇರೇಪಣೆಗೆ ಒಳಗಾಗಿ ಬದುಕ್ತಾ ಇದ್ದಾರೆ. 13ನೇ ವಚನ. ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಈ ಒಂದು ದೇವರ ವಾಕ್ಯವನ್ನ ನಿರರ್ಥಕ ಮಾಡುತ್ತೀರಿ ಮತ್ತು ಇಂಥ ಕಾರ್ಯಗಳನ್ನು ಇನ್ನೂ ಎಷ್ಟೋ ಮಾಡ್ತೀರಾ. ಒಂದು ಸಮಯದಲ್ಲಿ ಯೋಹಾನನು ಈ ಗ್ರಂಥವನ್ನು ಯಾರು ಕೂಡ ಬಿಚ್ಚೋದಕ್ಕಿಲ್ವಲ್ಲ ಎಂಬುದಾಗಿ ಗೋಳಾಡಿದ್ರೆ, ಇವತ್ತು ಕ್ರೈಸ್ತರ ಮಧ್ಯದಲ್ಲಿ ಮಹಾಜ್ಞಾನ ಗ್ರಂಥವಾಗಿರುವಂಥದ್ದು ಈ ರೀತಿಯಾಗಿ ಹೀನಾಯವಾದಂಥ ಸ್ಥಿತಿಗೆ ಹೋಗ್ತಾ ಇದೆಯಲ್ಲ ಎಂಬುದಾಗಿ ಗೋಳಾಡಬೇಕು. ಒಂದು ವೇಳೆ ಈ ಬೈಬಲ್ ಇರುವಂಥ ಸತ್ಯವನ್ನು ಅರ್ಥ ಮಾಡಿಕೊಂಡಂಥವರು ಆ ರೀತಿಯಾದಂಥ ಪರಿಸ್ಥಿತಿ ಏರ್ಪಟ್ಟಿದೆ. ಯಾಕೆಂತಂದ್ರೆ ಬೈಬಲಲ್ಲಿ ಇರುವಂಥದ್ದು ಮಣ್ಣಿನ ಜ್ಞಾನವೂ ಅಲ್ಲ. ಇವತ್ತು ಪ್ರಪಂಚದಲ್ಲಿರುವಂಥ ಎಷ್ಟೋ ದೇಶಗಳು ಇವತ್ತು ಬೈಬಲ್ನ ನಂಬಿಕೊಂಡಿದೆ, ಬೈಬಲ್ಗೆ ತಲೆ ಬಾಗ್ತಾ ಇದೆ ಅಂತಂದ್ರೆ ಬೈಬಲಲ್ಲಿ ಇರುವಂಥ ಶ್ರೇಷ್ಠವಾದಂಥ ಮಾತುಗಳು, ಅದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಆ ಒಂದು ಬೈಬಲ್ನ ಹಿಡಿದುಕೊಂಡಿರುವಂಥವರು ಛಿದ್ರವಾಗಿ. ಬೈಬಲ್ನ ಹಿಡಿದುಕೊಂಡಂಥವರು ಹಲವಾರು ಶಾಖೆಗಳನ್ನು ಮಾಡಿಕೊಂಡು ತುಂಡು ಆಗೋಗಿದೆ ಕ್ರೈಸ್ತವ್ಯ ಅನ್ನುವಂಥದ್ದು. ಶ್ರೇಷ್ಠವಾದಂಥ ಗ್ರಂಥ ಇಲ್ದಲೇ ಇದ್ರೆ ಪ್ರಪಂಚಗಳು ಒಪ್ಪಿಕೊಳ್ತಾ ಇರಲಿಲ್ಲ. ಇವತ್ತು ಎಷ್ಟೋ ವಿಜ್ಞಾನಿಗಳು ಕೂಡ ಇದು ಸತ್ಯ ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಅಂದರೆ
ಎಷ್ಟೋ ವಿಜ್ಞಾನಿಗಳು ಹೇಳಿದಂಥ ಸಂಗತಿಗಳಿಗೆ ಸವಾಲು ಕೊಡ್ತಾ ಇದೆ ಬೈಬಲ್ ಎಂಬುದಾಗಿ ನೋಡುವಂಥದ್ದಾದರೆ ಅದು ಬೈಬಲ್ಗಿರುವಂಥ ಶ್ರೇಷ್ಠತೆ, ದೇವರ ಮಾತುಗಳಿಗಿರುವಂಥ ಶ್ರೇಷ್ಠತೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಯಾಕೆಂತಂದರೆ ಲೋಕಗಳು ಹುಟ್ಟುವುದಕ್ಕಿಂತನ ಮೊದಲನೇ ದೇವರೇನು ಮಾಡಿದ್ದಾನೆ, ಈ ಒಂದು ಮಹಾಜ್ಞಾನವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅಂದರೆ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಮನುಷ್ಯನ ನಡವಳಿಕೆ ಎನ್ನುವಂಥದ್ದು ಈ ಭೂಮಿ ಮೇಲೆ ಯಾವ ರೀತಿಯಾಗಿ ಇರಬೇಕು ಎನ್ನುವಂಥದ್ದು ದೇವರ ಪ್ರಣಾಳಿಕೆ. ಅದನ್ನೇ ಆತನು ಗ್ರಂಥ ರೂಪವಾಗಿ ಸಿದ್ಧಪಡಿಸಿ ತನ್ನ ಬಳಿಗೆಯಲ್ಲೇ ಇಟ್ಕೊಂಡಿದ್ದಾನೆ. ಇದನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ. ಯೇಸು ಕ್ರಿಸ್ತನೇ ಅದನ್ನು ಬಿಚ್ಚಿ ಒಂದು ಸಮಯದಲ್ಲಿ ತಿಳಿಸಿದ್ದೇನೆ. ಎಲ್ಲವನ್ನ ಆಲೋಚನೆ ಮಾಡಿ, ಪವಿತ್ರಾತ್ಮನ ಯೇಸು ಕ್ರಿಸ್ತನ ಅದನ್ನು ಹೊಡೆದಿದ್ದೇನೆ. ಯೇಸು ಕ್ರಿಸ್ತನ ಮೂಲಕವಾಗಿ ಪವಿತ್ರಾತ್ಮನಿಂದ ಇವೆಲ್ಲವೂ ಕೂಡ ಬಯಲುಪಡಿಸಲ್ಪಟ್ಟಿದೆ. ಅಂದರೆ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ವಾಕ್ಯ ಎನ್ನುವಂಥದ್ದು ಬರೆಯಲ್ಪಟ್ಟಿದೆ. ಹೌದು, ಆ ರೀತಿಯಾಗಿ ಪವಿತ್ರಾತ್ಮನೇ ಪ್ರೇರೇಪಣೆಯನ್ನು ಕೊಟ್ಟು ಇವೆಲ್ಲವನ್ನ ಬರೆಸಿಕೊಟ್ಟಿದ್ದಾನೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಇಲ್ಲಿ ಭೂಮಿ ಮೇಲೆ ನಾವು ಯಾವ ರೀತಿಯಾಗಿ ಬದುಕಬೇಕು ಎನ್ನುವಂಥದ್ದು ದೇವರ ಆಲೋಚನೆ ಇರುವಂಥ ಕಾರಣವೇ ಆತನು ಮೊದಲೇ ಸಿದ್ಧಪಡಿಸೋದಕ್ಕೆ ಕಾರಣ. ಅಂದರೆ ಭೂಮಿ ಮೇಲೆ ಮನುಷ್ಯನು ಬಂದಂಥ ತರುವಾಯ ಒಂದು ವೇಳೆ ಏನಾದರೂ ಸಿದ್ಧಪಡಿಸುವಂಥದ್ದಾದರೆ ಆ ರೀತಿಯಾಗಿ ದೇವರು ಮಾಡಿದಾನಂದ್ರೆ ಆ ರೀತಿಯಾಗಿ ಮಾಡಿಲ್ಲ. ಏನೋ ಮನುಷ್ಯನ ಭೂಮಿ ಮೇಲೆ ಬಂದು ಆತನ ತಪ್ಪು ಮಾಡಿದಂಥ ತರುವಾಯ ಒಂದು ವೇಳೆ ಏನೋ ಇದನ್ನು ಬರ್ಕೊಂಡಿದ್ದಾನೆ ಅಂತಂದ್ರೆ ಇಲ್ಲ. ಮನುಷ್ಯನ ಯಾವ ರೀತಿಯಾಗಿ ಬದುಕ್ತಾನೆ ಎಲ್ಲವೂ ಕೂಡ ಭವಿಷ್ಯತ್ತನ್ನು ತಿಳಿದಿರುವಂಥ ದೇವರು ಮೊದಲೇ ಈ ಗ್ರಂಥವನ್ನ ಸಿದ್ಧಪಡಿಸಿದ್ದಾನೆ, ಈ ಸುರುಳಿಯನ್ನು ಸಿದ್ಧಪಡಿಸಿದ್ದಾನೆ. ಆಗಿರುವಂಥ ಕಾರಣ ಆ ದೇವರ ಕೈಯಲ್ಲಿ ಒಂದು ಸಮಯದಲ್ಲಿ ಇದ್ದಂಥ ಆ ಒಂದು ಸುರುಳಿಯೇ ನಮ್ಮ ಕೈಯಲ್ಲಿರುವಂಥ ಬೈಬಲ್. ಇದನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಈ ಮಾತುಗಳನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 13:35 ವಚನದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ನಾನು ಸಾಮ್ಯ ರೂಪವಾಗಿ ಬಾಯಿ ತೆರೆದು ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದಂಥ ಮರ್ಮಗಳನ್ನು ನಾನು ಹೊರಪಡಿಸುವೆನೆಂಬುದಾಗಿ ಒಂದು ಮಾತನ್ನ ಹೇಳ್ತಾನೆ. ಅಂದರೆ ಆತನು ಬಯಲ್ಪಡಿಸ್ತಲೇ ಇದ್ರೆ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಇಲ್ಲ, ಆತನೇ ಬಯಲ್ಪಡಿಸುವಂತ ಕಾರಣ ಆತನೇ ಹೇಳ್ತಾ ಇದ್ದಾನೆ. ಲೋಕಾದಿಯಿಂದ ಕೆಲವು ಕಾರ್ಯಗಳು ಮರೆಯಾಗಿದೆ, ಅದನ್ನು ನಾನು ತಿಳಿಸ್ತಾ ಇದ್ದೇನೆ ಅಂತ ಆತನು ಹೇಳಿದಂಥವು ಎಲ್ಲವೂ ಕೂಡ ತಂದೆಯ ಮಾತುಗಳಂದ್ರೆ ತಂದೆಯ ಮಾತುಗಳೇ. ಇವತ್ತು ಮನುಷ್ಯನು ಕಷ್ಟಪಟ್ಟು ಸಂಪಾದನೆಯನ್ನ ಇಟ್ಟು ಮಕ್ಕಳನ್ನು ಓದಿಸ್ತಾರೆ, ಅವರು ಕೂಡ ಓದ್ತಾ ಇರ್ತಾರೆ. ಇವತ್ತು ಅಸತ್ಯವಾದಂಥ ಜ್ಞಾನದಿಂದ, ಹುಚ್ಚು ಜ್ಞಾನದಿಂದ ಕೂಡಿರುವಂಥ, ಸುಳ್ಳು ಜ್ಞಾನಗಳಿಂದ ಕೂಡಿರುವಂಥ ಅಂಥದ್ದಕ್ಕೆ ಅಷ್ಟು ಬೆಲೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಬೆಲೆಯುಳ್ಳಂಥ ತಮ್ಮ ಕಷ್ಟಾರ್ಜಿತವನ್ನು ಕೊಡ್ತಾ ಇದ್ದಾರೆ. ಅಂದರೆ ಇವತ್ತು ದೇವರನ್ನ ಅರ್ತಿರುವಂಥ ನಾವು ಬೈಬಲ್ಗೆ ಕೊಡಬೇಕಾಗಿರುವಂಥ ದೇವರ ಮಾತುಗಳಿಂದ ಮಹಾಜ್ಞಾನ ಗ್ರಂಥಕ್ಕೆ ಕೊಡಬೇಕಾಗಿರುವಂಥ ಮಹಾಜ್ಞಾನಕ್ಕೆ ಕೊಡುವಂಥ ಬೆಲೆ ಏನು ಒಂದ್ಸರಿ ನಾವು ಆಲೋಚನೆ ಮಾಡಬೇಕು. ಇವತ್ತು ನಾವು ಹಾಕಿಕೊಳ್ಳುವಂಥ ಬಟ್ಟೆಗಳಿಗೆ ಎಷ್ಟೋ ಸಾವಿರಾರು ರೂಪಾಯಿಗಳಿರ್ತದೆ, ಆದರೆ ದೇವರ ಕೆಲಸಕ್ಕೆ ಕೊಡುವಂಥದ್ದು ಏನೋ ಕೆಲವು ಚಿಲ್ಲರೆ ಕಾಸುಗಳು. ಆಲೋಚನೆ ಮಾಡಿ, ಇದನ್ನು ಐಷಾರಾಮಿ ಜೀವನವನ್ನು ಜೀವಿಸ್ತೀವಿ, ಇಷ್ಟ ಬಂದಂಥ ರೀತಿಯಲ್ಲಿ ಬದುಕ್ತೀವಿ, ಆದರೆ ದೇವರ ಜ್ಞಾನಕ್ಕೆ ಕೊಡುವಂಥ ಬೆಲೆ ಏನು? ಸಮಯಕ್ಕೆ ಸರಿಯಾಗಿ ಬರ್ತೀವ? ದೇವರ ಮಾತುಗಳನ್ನ ಬೋಧನೆ ಮಾಡುವಂಥವ್ರಿಗೆ ಸಹಾಯವನ್ನು ಮಾಡ್ತೀವ? ದೇವರ ಮಾತುಗಳನ್ನ ಹೇಳ್ರಿ ಎಂಬುದಾಗಿ ನಾವು ಕೇಳ್ತೀವ? ದೇವರ ಮಾತುಗಳನ್ನ ಹೇಳುವಂಥವರ ಬಳಿಗೆ ಹೋಗ್ತೀವ? ದೇವರ ಮಾತುಗಳಿಗೆ ಕೊಡಬೇಕಾಗಿರುವಂಥ ಬೆಲೆ ಮನುಷ್ಯನಲ್ಲಿ ಇಲ್ಲ. ದೇವರು ತನ್ನ ಮಾತುಗಳಿಗೆ ಬೆಲೆ ಕೊಟ್ಟಂತ ಕಾರಣವೇ 7 ಮುದ್ರೆಗಳಿಂದ ಆತನ ಮುದ್ರಿಸಿದ್ದಾನೆ. ಈ ಮಾತುಗಳನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ಈ ಒಂದು ದೈವ ಗ್ರಂಥ ಎನ್ನುವಂಥದ್ದು ಇಂಥ ಒಂದು ಹೀನಾಯವಾದಂಥ ಸ್ಥಿತಿಗೆ ಹೋಗ್ತಾ ಇರುವಂಥ ಕಾರಣ ಪ್ರಪಂಚದಲ್ಲಿ ಆಕಾಶದಷ್ಟು ಉನ್ನತವಾದಂಥ ಮಟ್ಟಿಗೆ ಈ ಒಂದು ಬೈಬಲ್ ಎನ್ನುವಂಥದ್ದನ್ನ ನಾವು ಎತ್ತಿ ತೋರಿಸ್ಬೇಕು. ಈ ಬೈಬಲಲ್ಲಿರುವಂಥ ಮಹಾಜ್ಞಾನವನ್ನ ಸಾರಿ ಹೇಳ್ಬೇಕು. ಸ್ಪಷ್ಟವಾಗಿ ಒಂದನ್ನು ತಿಳಿದುಕೊಳ್ಬೇಕು, ಬೈಬಲ್ ಹುಟ್ಟಿದಂಥ ರಹಸ್ಯ ಏನು ಅಂದರೆ, ಬೈಬಲ್ ಎನ್ನುವಂಥದ್ದು ಎಲ್ಲಿಂದ ಹುಟ್ಟಿತು ಅಂದರೆ ಸುಮಾರು 42 ಜನ ಏನೋ ಭಕ್ತರು ಬರೆದಂಥ ಸಮಯದಲ್ಲಿ ಹುಟ್ಟಿದ್ದಲ್ಲ. ಇದು ದೇವರು ಕೋಟಿ ವರ್ಷಗಳ ಹಿಂದೆಯೇ, ಅಂದ್ರೆ ಈ ಒಂದು ಯೋಹಾನನಿಗೆ ದರ್ಶನ ಎನ್ನುವಂಥದ್ದು ಕಾಣ್ತಾ ಇದೆಯಲ್ಲ, ಅದು ಮುಂದೆ ನಡಿಬೇಕಾಗಿರುವಂಥ ಕಾರ್ಯ ಅಲ್ಲ. ಅದು ಹಿಂದೆ ಯಾವಾಗಲೂ ನಡೆದಿರುವಂಥದ್ದನ್ನು ದೇವರು ದರ್ಶನದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಆಗಿರುವಂಥ ಕಾರಣ ಅಂದರೆ ಕುಯ್ಯಲ್ಪಟ್ಟದಾಗಿ ನಿಂತಿತ್ತಲ್ಲ ಎಂಬುದಾಗಿ ಇರುವಂಥ ಈ ಮಾತಿನ ಅರ್ಥ ಏನು ಅಂದರೆ, ಮುಂದೆ ಒಂದಿನ ಆತನ ಬಲಿಯಾಗಬೇಕಾಗಿರುವಂಥದ್ದನ್ನು ದೇವರು ಏನು ಮಾಡಿದಾನೆ, ಸೂಚನೆಯಾಗಿ ತೋರಿಸಿಕೊಟ್ಟಿದ್ದಾನೆ. ಅಂದರೆ ಆ ಯೋಹಾನ ದರ್ಶನಕ್ಕೆ ಸಂಬಂಧಪಟ್ಟಂತ ಆ ಒಂದು ಸಮಯದಲ್ಲಿ ಆಲೆ ಬಲಿ ಆಗೋಗಿದೆ ಬಿಡಿ, ಆದರೆ ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಅಂದರೆ ಮೊದಲೇ ತೀರ್ಮಾನ ಆಗೋಗಿದೆ.
ನಾನು ಪ್ರಪಂಚವನ್ನು ಮಾಡ್ತೀನಿ, ಮನುಷ್ಯರನ್ನು ಮಾಡ್ತೀನಿ, ಮನುಷ್ಯನ ತಪ್ಪನ್ನು ಮಾಡ್ತಾನೆ, ಒಂದು ದಿನ ನೀನು ಹೋಗಿ ಬಲಿಯಾಗಬೇಕು ಅನ್ನುವಂಥದ್ದು ದೇವರ ಸಂಕಲ್ಪ ಆಗಿರುವಂಥ ಕಾರಣ ಈ 66 ಪುಸ್ತಕಗಳಿಂದ ಕೊಂಡಿರುವಂಥ ಈ ಒಂದು ಗ್ರಂಥ ಎನ್ನುವಂಥದ್ದು ಕೋಟ್ಯಾನು ಕೋಟಿ ವರ್ಷಗಳ ಹಿಂದೆಯೇ ದೇವರು ಸಿದ್ಧಪಡಿಸಿದಂಥ ಏಕೈಕ ಗ್ರಂಥ. ಅದೇ ದೇವರ ಕೈಯಲ್ಲಿರುವಂಥ ಆ ಒಂದು ಸುರುಳಿ. ಅದನ್ನು ಯೇಸು ಕ್ರಿಸ್ತನ ಬಿಚ್ಚಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ ಮನುಷ್ಯರಾಗಿರುವಂಥ ನಮ್ಮ ಬಳಿಗೆ ಬಂದಿದೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.